ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು ಕೊಟ್ಟಿರುವಾಗ ಆತನನ್ನು ಆರಾಧಿಸಿ ನಾವು ಆತನನ್ನು ಮಹಿಮೆಪಡಿಸುವ ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಸ್ತುತಿಸುವುದಕ್ಕೆ, ನಿಮ್ಮನ್ನು ಆರಾಧಿಸುವುದಕ್ಕೆ, ನೀವು ಮಾಡಿರುವ ಉಪಕಾರಗಳನ್ನು ಸ್ಮರಿಸುವುದಕ್ಕೆ, ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತಹ ಈ ಒಂದು ದಿನಕ್ಕಾಗಿ ಸ್ತೋತ್ರ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ನಿನ್ನ ವಾಕ್ಯದಲ್ಲಿ ನೋಡುತ್ತೇವೆ, ನೀವು ಮಾಡಿರುವ ಉಪಕಾರಗಳಿಗೆ ಅನುಗುಣವಾಗಿ ಈ ಮುಂಜಾನೆಯಲ್ಲಿ ಮತ್ತೊಂದಾವರ್ತಿ ನಾವು ನಿಮ್ಮನ್ನು ಆರಾಧಿಸಿ, ನಿಮ್ಮನ್ನು ಸ್ತುತಿಸಿ, ನಿಮ್ಮ ಉಪಕಾರಗಳನ್ನು ಸ್ಮರಿಸಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವಂತೆ ನಮ್ಮ ಜೀವಿತದಲ್ಲಿ ಕರ್ತನೆ ಈ ದಿನವನ್ನು ಕೊಟ್ಟಿರುವಾಗ ಈ ದಿನವನ್ನು ತಕ್ಕ ಹಾಗೆ ಉಪಯೋಗಿಸಿ ಕರ್ತನೆ ನಿಮಗೆ ಮಹಿಮೆ ತರುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಹೌದು ಕರ್ತನೆ, ಇಂದು ನಡೆಯುವಂತಹ ಎಲ್ಲ ಪರಿಶುದ್ಧ ಆರಾಧನೆಗಳಿಗಾಗಿ ಸ್ತೋತ್ರ. ಎಲ್ಲ ಆರಾಧನೆಗಳು ಪರಲೋಕ ಸಂತೋಷಿಸುವಂತಹ ಆರಾಧನೆಗಳಾಗಿ ಮಾರ್ಪಡುವಂತೆ ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಈ ಮುಂಜಾನೆಯಲ್ಲಿ ಇಂದಿನ ಆರಾಧನೆಯನ್ನು ಪಿತಾ, ಪುತ್ರ, ಪವಿತ್ರಾತ್ಮನ ನಾಮದಲ್ಲಿ ನಾವು ಆರಂಭಿಸುವಂತವರಾಗಿದ್ದೇವೆ. ತ್ರಿಯೇಕ ದೇವರ ಸಾನ್ನಿಧ್ಯ ನಮ್ಮ ಆರಾಧನೆಯಲ್ಲಿ ನಾವು ಅನುಭವಿಸುವಂತೆ ಕೃಪೆ ಮಾಡು. ಯೋಹಾನನು ಹೇಳಿದ ರೀತಿಯಲ್ಲಿ ನಾನು ತಗ್ಗಿಸಲ್ಪಡಬೇಕು, ಆತನು ನನ್ನಲ್ಲಿ ಬೆಳೆಯಬೇಕು. ಇಂದಿನ ಆರಾಧನೆ ಮೂಲಕವಾಗಿ ನಿಮ್ಮ ನಾಮ ಮಹಿಮೆ ಹೊಂದುವಂತೆ ಕೃಪೆ ಮಾಡು. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಒಂದು ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆಯಲ್ಲಿ ಮತ್ತೊಂದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ, ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ದಿನಕ್ಕಾಗಿ, ಸಂದರ್ಭಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವ, ಒಂದು ಹಾಡನ್ನು ಹಾಡಿ ದೇವರನ್ನ ಮಹಿಮೆ ಪಡಿಸುವ. ಶಿಲುಬೆಯೇ ನಿನ್ನ ಧ್ವಜ, ಮುಂದೆ ನಡೆಯವ, ಹಿಂದೆ ನೋಡದಿರು, ಯೇಸುವು ನಿನ್ನ ಬಂಡೆ ಎಂಬ ಹಾಡನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವ. ಶಿಲುಬೆಯೇ ನಿನ್ನ ಧ್ವಜ, ಮುಂದೆ ನಡೆಯವ, ಹಿಂದೆ ನೋಡದಿರು, ಯೇಸುವು ನಿನ್ನ ಬಂಡೆ, ಹಿಂದೆ ನೋಡದಿರು, ಯೇಸುವು ನಿನ್ನ ಬಂಡೆ. ನಿನ್ನ ದೋಣಿಯು ನದಿಯಲ್ಲಿ ಮುಳುಗಾಲು ಯಾರು ಉಳಿಸರು, ನಿನ್ನ ದೋಣಿಯು ನದಿಯಲ್ಲಿ ಮುಳುಗಾಲು ಯಾರು ಉಳಿಸರು, ಯೇಸುವು ಮಾತ್ರ ಉಳಿಸಬಲ್ಲನು, ಯೇಸುವು ಮಾತ್ರ ಉಳಿಸಬಲ್ಲನು. ನಿನ್ನ ದೋಣಿಯ, ನಿನ್ನ ದೋಣಿಯ, ಶಿಲುಬೆಯೇ ನಿನ್ನ ಧ್ವಜ, ಮುಂದೆ ನಡೆಯವ, ಹಿಂದೆ ನೋಡದಿರು, ಯೇಸುವು ನಿನ್ನ ಬಂಡೆ, ಹಿಂದೆ ನೋಡದಿರು, ಯೇಸುವು ನಿನ್ನ ಬಂಡೆ. ನಿನಗಾಗಿಯೇ ಆತ ಜಗದೋಳು ಬಂದನು ನಿನ್ನನ್ನು ಕಾಯಲು, ನಿನಗಾಗಿಯೇ ಆತ ಜಗದೋಳು ಬಂದನು ನಿನ್ನನ್ನು ಕಾಯಲು, ನಿನಗಾಗಿಯೇ ಯೇಸುವು ತೆರೆದಾನು, ನಿನಗಾಗಿಯೇ ಯೇಸುವು ತೆರೆದಾನು ಮುಕ್ತಿಯ ದ್ವಾರವ, ಮುಕ್ತಿಯ
ಮುಕ್ತಿಯ ದ್ವಾರವ. ಶಿಲುಬೆಯೇ ನಿನ್ನ ಧ್ವಜ, ಮುಂದೆ ನಡೆಜವ, ಹಿಂದೆ ನೋಡದಿರು. ಯೇಸುವು ನಿನ್ನ ಬಂಡಿ, ಹಿಂದೆ ನೋಡದಿರು. ಯೇಸುವು ನಿನ್ನ ಬಂಡಿ, ಶಿಲುಬೆಯೇ ನಿನ್ನ ಧ್ವಜ, ಮುಂದೆ ನಡೆಜವ, ಹಿಂದೆ ನೋಡದಿರು. ಯೇಸುವು ನಿನ್ನ ಬಂಡಿ, ಹಿಂದೆ ನೋಡದಿರು. ಯೇಸುವು ನಿನ್ನ ಬಂಡಿ. ಹಲ್ಲೆಲೂಯಾ. ಶಿಲುಬೆಯೇ ನಿನ್ನ ಧ್ವಜ, ಮುಂದೆ ನಡೆಜವ, ಹಿಂದೆ ನೋಡದಿರು. ಯೇಸುವು ನಿನ್ನ ಬಂಡೆ. ಸೊ ನಿನ್ನ ದೋಣಿಯು ನದಿಯಲ್ಲಿ ಮುಳುಗಲು ಯಾರು ಉಳಿಸರು? ಯೇಸುವು ಮಾತ್ರ ಉಳಿಸಬಲ್ಲನು ನಿನ್ನ ದೋಣಿಯ. ಅದರ 2ನೇ ಚರಣ. ನಿನಗಾಗಿಯೇ ಆತ ಜಗದೋಳು ಬಂದನು ನಿನ್ನನ್ನು ಕಾಯಲು. ನಿನಗಾಗಿಯೇ ಯೇಸುವು ತೆರೆದನು ಮುಕ್ತಿಯ ದ್ವಾರವ. ಶಿಲುಬೆಯೇ ನಿನ್ನ ಧ್ವಜ, ಮುಂದೆ ನಡೆ ಜವಾನ್, ಹಿಂದೆ ನೋಡದಿರು. ಯೇಸುವು ನಿನ್ನ ಬಂಡೆ. ಅತ್ಯಂತ ಅರ್ಥಪೂರ್ಣವಾದ ಒಂದು ಹಾಡು. ಒಬ್ಬ ಕ್ರೈಸ್ತನ ಜೀವಿತ ಹೇಗಿರಬೇಕೆಂಬುದಾಗಿ, ಅಥವಾ ದೇವರು ಮಾಡಿರುವಂತಹ ಕಾರ್ಯಗಳ ಕುರಿತಾಗಿ ನಾವು ಈ ಹಾಡಿನಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ಇಂದು ದೇವರನ್ನು ಆರಾಧಿಸುವಂತಹ ಒಂದು ದಿನ. ದೇವರು ನಮ್ಮಗಳ ಜೀವಿತದಲ್ಲಿ ಮಾಡಿರುವ ಉಪಕಾರಗಳನ್ನು ನೆನೆಸಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು. ಕೀರ್ತನೆಗಳು 126 ಅದರ 1ರಿಂದ 6 ವಾಕ್ಯಗಳನ್ನು ನಾವು ಗಮನಿಸುವುದಾದರೆ, ಈ ಕೀರ್ತನೆಯನ್ನು ಅದರ ಮೇಲ್ಭಾಗದಲ್ಲಿ ಬರೆದಿರುವಂಥದ್ದು, ಸೆರೆಯಿಂದ ಬಿಡುಗಡೆ ಹೊಂದಿದವರು ತಮಗೆ ಸಂಪೂರ್ಣ ಸೌಭಾಗ್ಯ ದೊರೆಯಬೇಕೆಂದು ದೇವರನ್ನು ಪ್ರಾರ್ಥಿಸುವುದು. ಕೀರ್ತನೆ ಪ್ರಾರಂಭವಾಗುವಂಥದ್ದು, ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚೀಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡವರಂತಿದ್ದೆವು. ಆಗ ನಮ್ಮ ಬಾಯಿ ಬಲು ನಗೆಯಿಂದಲೂ ನಮ್ಮ ನಾಲಿಗೆ ಹರ್ಷಗೀತದಿಂದಲೂ ತುಂಬಿದವು. ಅನ್ಯ ಜನರು ಯೆಹೋವನು ಇವರಿಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದಾನೆಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ಯೆಹೋವನು ನಮಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದು ನಿಜ, ಆದದರಿಂದ ನಾವು ಸಂತೋಷವುಳ್ಳವರಾಗಿದ್ದೇವೆ. ಯೆಹೋವನೇ, ನೀನು ದಕ್ಷಿಣ ದೇಶದ ಹಳ್ಳಗಳನ್ನು ಎಂಬಂತೆ ಸೆರೆಯಲ್ಲಿ ಉಳಿದಿರುವ ನಮ್ಮವರನ್ನು ತಿರುಗಿ ಬರಮಾಡು. ಅಳುತ್ತಾ ಬಿತ್ತುವವರು ಆಡುತ್ತಾ ಕೊಯ್ಯುವರು, ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು ಹರ್ಷಿಸುತ್ತಾ ಸಿಬುಡುಗಳನ್ನು ಹೊತ್ತುಕೊಂಡು ಬರುವನು. ಇಸ್ರಾಯೇಲ್ ಮಕ್ಕಳು ಯೆಹೋವನಿಗೆ ವಿರೋಧವಾಗಿ ಪಾಪ ಮಾಡಿದ್ದರ ಫಲವಾಗಿ ಯಹೂದ ಸಂಸ್ಥಾನವನ್ನು, ಇಸ್ರಾಯೇಲ್ ಸಂಸ್ಥಾನವನ್ನು 2 ಕಾಲಘಟ್ಟಗಳಲ್ಲಿ ಸರ್ವಶಕ್ತನಾದ ದೇವರು ಬಾಬೇಲ್ ಹಾಗೂ ಅಶ್ಶೂರ್ ದೇಶಕ್ಕೆ ಸೆರೆಯಾಗಿ ಕಳುಹಿಸಿದನು. ಹೀಗೆ ಕಳುಹಿಸಲ್ಪಟ್ಟಂತಹ ಇಸ್ರಾಯೇಲರು ದೇವರ ಶಿಕ್ಷಾಕಾಲ 70 ವರ್ಷ. ಆ 70 ವರ್ಷ ಆದ ಮೇಲೆ ಹಂತವಾಗಿ ಅವರನ್ನು ಪುನಃ ಇಸ್ರಾಯೇಲ್ ದೇಶಕ್ಕೆ ಕರೆತರುವಂಥದ್ದನ್ನು ನೋಡುತ್ತೇವೆ. ಹೀಗೆ ಪ್ರಾರಂಭದ
ಎಜ್ರನ ಕಾಲದಲ್ಲಿ ಬಂದಂತಹ ಯಹೂದ್ಯರಲ್ಲಿ ಯಾರೋ ಒಬ್ಬರು ಈ ಒಂದು ಕೀರ್ತನೆಯನ್ನ ಬರೆದಿರಬಹುದು. ಈ ಕೀರ್ತನೆಯನ್ನ ಪ್ರಾರಂಭಿಸುವಂಥದ್ದು, ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚಿಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡವರಂತಿದ್ದೆವು. ಇಸ್ರಾಯೇಲ್ ಮಕ್ಕಳಿಗೆ ಯಾವ ನಿರೀಕ್ಷೆಯೂ ಇರಲಿಲ್ಲ. ನೆಬೂಕದ್ನೆಚ್ಚರನು ಅವರನ್ನ ಬಾಬೆಲ್ ದೇಶಕ್ಕೆ ಸೆರೆಯಾಗಿ ಒಯ್ದಾಗ ಅವರು ತಿರುಗಿ ಯೆರೂಸಲೇಮಿಗೆ ಬರುತ್ತೇವೆಂಬ ಯಾವ ನಿರೀಕ್ಷೆಯನ್ನು ಅವರು ಇಟ್ಟುಕೊಂಡಿರಲಿಲ್ಲ. ಸೊ ಹೀಗಿರುವಾಗ ಸರ್ವಶಕ್ತನಾದ ದೇವರು ಕೋರೇಶನನ್ನ ಅಧಿಪತಿಯಾಗಿ ಎಬ್ಬಿಸಿ ಕೋರೇಶನ ಹೃದಯದಲ್ಲಿ ಒಂದು ಪ್ರೇರೇಪಣೆಯನ್ನು ಕೊಟ್ಟು ಇಸ್ರಾಯೇಲ್ ಇಸ್ರಾಯೇಲ್ ಜನರು ತಮ್ಮ ಸ್ವಂತ ಊರುಗಳಿಗೆ ಹೋಗಲಿ ಎಂಬ ಒಂದು ರಾಜ್ಯಾಜ್ಞೆಯನ್ನ ಹೊರಡಿಸುವಂಥದ್ದಾಗಿ ನಾವು ನೋಡುತ್ತೇವೆ. ಸೊ ಹೀಗೆ ರಾಜಾಜ್ಞೆಯನ್ನು ಲಭಿಸಿದಂತಹ ಇಸ್ರಾಯೇಲ್ ಮಕ್ಕಳು ಎಜ್ರನ ಆ ಒಂದು ನಾಯಕತ್ವದಲ್ಲಿ ಇಸ್ರಾಯೇಲ್ ದೇಶಕ್ಕೆ ಬಂದಿರುವಂಥದ್ದನ್ನು ನಾವು ಎಜ್ರನ ಪುಸ್ತಕದಲ್ಲಿ ನಾವು ನೋಡ್ತೇವೆ. ಸೊ ಹೀಗೆ ಬಂದಂಥವರಲ್ಲಿ ಯಾರೋ ಒಬ್ಬರು ಈ ಒಂದು ಕೀರ್ತನೆಯನ್ನ ಬರೆದಿರಬಹುದು. ಕಾರಣ ಈ ಕೀರ್ತನೆ ಬರೆದಂಥ ವ್ಯಕ್ತಿ ಯಾರೆಂಬುದಾಗಿ ನಾವು ಕಾಣುವುದಿಲ್ಲ. ಅವರು ತಮ್ಮ ಅನುಭವವನ್ನು ಹೇಳುವಂಥದ್ದು, ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು, ಸೆರೆಯಲ್ಲಿ ಅಂದರೆ ಒಂದು ಸೆರೆಮನೆಯಲ್ಲ, ತಮ್ಮದಲ್ಲದ ದೇಶದಲ್ಲಿ ಇಸ್ರಾಯೇಲ್ ಮಕ್ಕಳು ವಾಸ ಮಾಡುವಂಥದ್ದು ಅವರಿಗೆ ಒಂದು ಸೆರೆಮನೆಯ ವಾಸದ ರೀತಿಯಲ್ಲಿ. ಇಲ್ಲಿ ಇಸ್ರಾಯೇಲ್ ಮಕ್ಕಳು, ಇಲ್ಲಿ ಕೀರ್ತನೆಗಾರನು ಹೇಳಿರುವಂಥದ್ದು, ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚಿಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡವರಂತಿದ್ದೆವು. ಯಾಕೆಂದ್ರೆ ಅವರ ಜೀವಿತದಲ್ಲಿ ಎಂದಿಗೂ ಊಹಿಸಲು ಆಗದೇ ಇರುವಂತಹ ಕಾರ್ಯ ಯೆಹೋವನು ಕೋರೇಶನ ಮೂಲಕವಾಗಿ ಅವರ ಜೀವಿತದಲ್ಲಿ ಮಾಡಿರುವಾಗ ಅವರಿಗೆ ಇದು ಒಂದು ಕನಸು ಎಂಬುದಾಗಿ ಅವರು ನೆನೆಸ್ತಾ ಇದ್ದಾರೆ. ಈ ಒಂದು ರಾಜಾಜ್ಞೆಯು ಬಂದಾಗ ಅವರು ಬಹಳ ಸಂತೋಷದಿಂದ ಹರ್ಷ ಗೀತೆಗಳಿಂದ ತುಂಬಿದವರಾಗಿ ಮಾರ್ಪಟ್ಟರು. ಸುತ್ತಮುತ್ತಲಿದ್ದಂಥ ಜನಾಂಗದವರು ಹೇಳುವಂಥದ್ದು, ಯೆಹೋವನು ಇವರಿಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದಾನೆ. ಯಾಕಂದ್ರೆ ಒಬ್ಬ ಕೋರೇಶನು ತನ್ನ ಶತ್ರುಗಳನ್ನ ಅಥವಾ ತಾನು ಹಿಡಿದುಕೊಂಡು ಬಂದಂತಹ ಜನರನ್ನ ತನ್ನ ದೇಶದಲ್ಲಿ ಗುಲಾಮರಾಗಿ ದಾಸರಾಗಿ ಕೆಲಸ ಮಾಡುವಂತಹ ಜನರಿಗೆ ಒಂದು ವಿಮೋಚನೆಯ ಸುದ್ದಿಯನ್ನು ಕೊಡುವಂಥದ್ದಾಗಿ ನೋಡುತ್ತೇವೆ. ಸೊ ಇದನ್ನು ನೋಡಿದಂತಹ ಅನ್ಯ ಜನರು ಹೇಳುವಂಥದ್ದು, ಯೆಹೋವನು ಇವರಿಗೋಸ್ಕರವಾಗಿ ಮಹತ್ ಕಾರ್ಯಗಳನ್ನು ಮಾಡಿದ್ದಾನೆ. ಅವರು ಪರಸ್ಪರ ಮಾತಾಡ್ತಾ ಇದ್ದಾರೆ, ಅನ್ಯ ಜನರು ಪರಸ್ಪರ ಮಾತಾಡ್ತಾ ಇದ್ದಾರೆ. ಯೆಹೋವನು ಇಸ್ರಾಯೇಲರಿಗೋಸ್ಕರವಾಗಿ ಅಥವಾ ಇಸ್ರಾಯೇಲರ ದೇವರು ಇಸ್ರಾಯೇಲರಿಗೋಸ್ಕರವಾಗಿ ಮಹತ್ ಕಾರ್ಯಗಳನ್ನು ಮಾಡಿದ್ದಾನೆ. ಯೆಹೋವನ ಮಹತ್ ಕಾರ್ಯವು ನಡೆಯದೆ ಹೋಗಿದ್ದರೆ ಕೋರೇಶನು ಎಂದಿಗೂ ಇವರನ್ನು ಹೋಗಗೊಡಿಸುವುದಿಲ್ಲ. ಕೋರೇಶನು ಇವರನ್ನು ಹೋಗಗೊಡಿಸಿರುವುದಾದರೆ ಇದರ ಹಿಂದೆ ಕ್ರಿಯೆ ಮಾಡಿರುವಂಥದ್ದು ಇವರ ದೇವರಾದ ಯೆಹೋವನು ಮಾತ್ರ. ಇಸ್ರಾಯೇಲ್ ಮಕ್ಕಳು ಹೇಳುವಂಥದ್ದು, ಯೆಹೋವನು ನಮಗೋಸ್ಕರವಾಗಿ ಮಹತ್ ಕಾರ್ಯಗಳನ್ನು ಮಾಡಿದ್ದು ನಿಜ. ಸೊ ಆದುದರಿಂದ ನಾವು ಸಂತೋಷವುಳ್ಳವರಾಗಿದ್ದೇವೆ. ಸೊ 4ನೇ ವಾಕ್ಯದಲ್ಲಿ ಅವರು ಹೇಳುವಂಥದ್ದು, ಯೆಹೋವನೇ, ನೀನು ದಕ್ಷಿಣ ದೇಶದ ಹಳ್ಳಗಳನ್ನು ಎಂಬಂತೆ ಸೆರೆಯಲ್ಲಿ ಉಳಿದಿರುವ ನಮ್ಮವರನ್ನು ತಿರುಗಿ ಬರಮಾಡು. ಸೊ ಬಿಡುಗಡೆಯನ್ನು ಪಡೆದುಕೊಂಡು ತಾಯ್ನಾಡಿಗೆ ಬಂದಂತಹ ಯಹೂದ್ಯರು, ಸೊ ಬಾಕಿ ಅನ್ಯ ದೇಶಗಳಲ್ಲಿ ಚದುರಿರುವಂತಹ ತಮ್ಮ ಸಹೋದರರನ್ನ ನೆನೆಸಿ ಹೇಳುವಂಥದ್ದು, ಯೆಹೋವನೇ, ಅವರನ್ನು ತಿರುಗಿ ಬರಮಾಡು. ಈ ಮುಂಜಾನೆಯಲ್ಲಿ ಯೇಸುವನ್ನ ಆರಾಧಿಸುವಂತಹ ಪ್ರಿಯ ದೇವಜನರೇ, ನಮ್ಮ ಸಹೋದರರಲ್ಲಿ ಅನೇಕರು ಈ ಯೇಸುವನ್ನು ಆರಾಧಿಸದೇ ಇರುವಾಗ ನಮ್ಮ ಪ್ರಾರ್ಥನೆ ಏನಾಗಿದೆ ಎಂಬುವಂಥದ್ದನ್ನ ಒಂದು ಸಾರಿ ಅವಲೋಕಿಸುವಂಥದ್ದು ಬಹಳ ಮುಖ್ಯ. 5-6 ವಾಕ್ಯದಲ್ಲಿ ಅವರು ಹೇಳುವಂಥದ್ದು, ಅಳುತ್ತಾ ಬಿತ್ತುವವರು, ಆಡುತ್ತಾ ಕೊಯ್ಯುವವರು ಒಂದು ಸೌಭಾಗ್ಯವನ್ನು. ಯಾಕೆಂದ್ರೆ 70 ವರ್ಷ ದೇಶ ಪಾಳು ಬಿದ್ದಿದೆ. 70 ವರ್ಷ ದೇಶ ಸಬ್ಬತ್ತನ್ನು ಆಚರಿಸಿದೆ.
ಅವರು ಉಳುಮೆ ಮಾಡುತ್ತಿದ್ದಂತಹ ಸ್ಥಳಗಳಲ್ಲಿ ಮುಳ್ಳುಗಳು, ಕಳೆಗಳು ತುಂಬಿ ತುಳುಕಿದೆ. ಸೊ ಇವೆಲ್ಲವುಗಳನ್ನು ತೆಗೆದು ಅವರು ಹೊಸದಾಗಿ ವ್ಯವಸಾಯವನ್ನು ಮಾಡುವಾಗ ಅದು ಬಹಳ ತ್ರಾಸದಾಯಕವಾಗಿರುವಂಥದ್ದು. ಯಾಕಂದ್ರೆ 70 ವರ್ಷಗಳಿಂದ ದೇಶ ಪಾಳು ಬಿದ್ದಿದೆ. ವ್ಯವಸಾಯ ಸ್ಥಳಗಳು, ಸಾಗುವಳಿ ಸ್ಥಳಗಳು ಪಾಳು ಬಿದ್ದಿದೆ. ಕಳೆಗಳು, ಮುಳ್ಳುಗಳು ಹುಟ್ಟಿಕೊಂಡಿವೆ. ಇವೆಲ್ಲವನ್ನ ನೀಗಿಸಿ ಹೊಸದಾಗಿ ಒಂದು ಪುನಃಸ್ಥಾಪನೆಯ ಅನುಭವದಲ್ಲಿ ಇವರು ಕೃಷಿಗಳನ್ನು ಮಾಡುವಾಗ ಅವರು ಹೇಳುವಂಥದ್ದು, ದೇವರೇ, ನಮ್ಮ ಕ್ರಿಯೆಗಳನ್ನ ನೀನು ಆಶೀರ್ವದಿಸು. ಅವರು ಹೇಳುವಂಥದ್ದು, ಅಳುತ್ತಾ ಬಿತ್ತುವವರು ಆಡುತ್ತಾ ಕೊಯ್ಯುವರು, ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರುವನು. ಪ್ರಿಯರೇ, ಇದು ನಮ್ಮ ದೈನಂದಿನ ಕ್ರೈಸ್ತ ಜೀವಿತಕ್ಕೆ ಅಳವಡಿಸಿಕೊಂಡು ನೋಡೋಣ. ಸೆರೆಯಲ್ಲಿದ್ದ ನಮ್ಮನ್ನು, ಪಾಪದ ದಾಸತ್ವದಲ್ಲಿದ್ದ ನಮ್ಮನ್ನು, ಸೈತಾನನಿಗೆ ದಾಸರಾಗಿದ್ದ ನಮ್ಮನ್ನು ಯೇಸು ಕ್ರಿಸ್ತನು ತನ್ನ ಸ್ವರಕ್ತವನ್ನು ಚೆಲ್ಲಿ ನಮ್ಮನ್ನು ದೇವರ ಮಕ್ಕಳೆಂಬ ಪದವಿಗೆ ಬರಮಾಡಿದಾಗ ನಾವು ಕನಸು ಕಂಡವರಂತೆ ಇರಲಿಲ್ಲವೋ? ಇದು ನಮ್ಮ ಪುಣ್ಯ ಕಾರ್ಯಗಳಿಂದ ಆದದಂಥದ್ದಲ್ಲ. ಇದು ನಾವು ಪಡ್ಕೊಂಡು ಬಂದಂತಹ ಕುಟುಂಬದ ಶ್ರೇಷ್ಠತೆಯಿಂದ ಲಭಿಸಿರುವಂತಹ ಕಾರ್ಯವಲ್ಲ. ಇದು ನಾವು ಕಾಣಿಕೆಯನ್ನು ಕೊಟ್ಟು ತೆಗೆದುಕೊಂಡಂತಹ ಪದವಿಯಲ್ಲ. ಪಾಪಕ್ಕೆ ದಾಸರಾಗಿದ್ದವರು, ಸೈತಾನನಿಗೆ ದಾಸರಾಗಿದ್ದ ನಮ್ಮನ್ನ ಸರ್ವಶಕ್ತನಾದ ದೇವರು ಪ್ರೀತಿ ಮಾಡಿ ತನ್ನ ಏಕಕುಮಾರನಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳುಹಿಸಿ ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನ ಅರ್ಪಿಸಿ ತನ್ನ ಕೊನೆಯ ಹನಿ ರಕ್ತವನ್ನ ನಮಗೋಸ್ಕರವಾಗಿ ಚೆಲ್ಲಿ ನಿನ್ನನ್ನು ನನ್ನನ್ನು ದೇವರ ಮಗನಾಗಿ ಮಗಳಾಗಿ ಮಾರ್ಪಡಿಸಿರುವಾಗ ನಾವು, ಇದು ನಮ್ಮ ಜೀವಿತದಲ್ಲಿ ಒಂದು ಕನಸಿನ ಅನುಭವವಲ್ಲವಾ? ಒಮ್ಮೆ ಯೋಚನೆ ಮಾಡಿ ನೋಡಿರಿ. ಸೊ ಈ ಅನುಭವದಲ್ಲಿ ಬಂದಿರುವಂತಹ ದೇವರ ಮಕ್ಕಳು ಏನ್ ಮಾಡ್ತಾರೆ? ಬಲು ನಗೆಯಿಂದಲೂ ಹರ್ಷ ಗೀತದಿಂದಲೂ ತುಂಬಿದವರಾಗಿ ದೇವರನ್ನ ಆರಾಧಿಸುವಂತವರಾಗಿರುತ್ತಾರೆ. ಅನ್ಯ ಜನರು ಹೇಳ್ತಾರೆ, ಯೆಹೋವನು ಇವರಿಗೋಸ್ಕರವಾಗಿ ಮಹತ್ ಕಾರ್ಯವನ್ನ ಮಾಡಿದ್ದಾನೆ. ಅನ್ಯರು ಹೇಳ್ತಾರೆ, ಇವರ ಜೀವಿತದಲ್ಲಿರುವಂತಹ ಈ ಸಂತೋಷಕ್ಕೆ ಕಾರಣ ಏನು? ದೇವರು ಇವರ ಜೀವಿತದಲ್ಲಿ ಏನೋ ಅದ್ಭುತವನ್ನ ಮಾಡಿದ್ದಾನೆ. ದುಡ್ಡು ಕೊಟ್ಟಿದ್ದಾನೆ ಎಂಬುದಾಗಿ ಅಲ್ಲ, ಮನೆ ಕೊಟ್ಟಿದ್ದಾನೆ ಎಂಬುದಾಗಿ ಅಲ್ಲ, ಅಂತಸ್ತನ ಕೊಟ್ಟಿದ್ದಾನೆ ಎಂಬುದಾಗಿ ಅಲ್ಲ. ಇವರ ವೈಯಕ್ತಿಕ ಜೀವಿತದಲ್ಲಿ, ಇವರ ಆತ್ಮಿಕ ಜೀವಿತದಲ್ಲಿ ದೇವರು ಏನೋ ದೊಡ್ಡ ಕಾರ್ಯವನ್ನ ಮಾಡಿದ್ದರ ಫಲವಾಗಿ ಇವರು ಸಂತೋಷವುಳ್ಳವರಾಗಿದ್ದಾರೆ. ಪ್ರಿಯರೇ, ನಾವು ಸಂತೋಷವುಳ್ಳವರಾಗಿದ್ದೇವಾ? ಪಾಪದ ಸೆರೆಯಲ್ಲಿ ಇದ್ದಂತಹ ನಮ್ಮನ್ನ ದೇವರು ಬಿಡುಗಡೆ ಮಾಡಿ ಪುತ್ರರೆಂಬ ಪದವಿಗೆ ನಮ್ಮನ್ನು ನಡೆಸಿರುವಾಗ ನಾವು ಆ ಪುತ್ರರೆಂಬ ಪದವಿಯಲ್ಲಿ ಸಂತೋಷ ಪಡುವಂತವರಾಗಿದ್ದೇವಾ? 4ನೇ ವಾಕ್ಯದಲ್ಲಿ, ಯೆಹೋವನೇ, ಸೆರೆಯಲ್ಲಿ ಉಳಿದಿರುವಂತಹ ನಮ್ಮವರನ್ನು ತಿರುಗಿ ಬರಮಾಡು. ಅವರ ಒಂದು ಆಸೆ, ಅವರ ಒಂದು ಬಯಕೆ. ಸೊ ನಾನು ಬಿಡುಗಡೆ ಹೊಂದಿದೆ, ನಾನು ರಕ್ಷಕನನ್ನ ಕಂಡುಕೊಂಡೆ ಎಂಬುದಾಗಿ ಅವರು ಸಂತೃಪ್ತಿಯನ್ನ ಪಡೆದುಕೊಳ್ಳದೆ ಅವರ ಪ್ರಾರ್ಥನೆ, ಸೆರೆಯಲ್ಲಿ ಉಳಿದಿರುವಂತಹವರನ್ನ ತಿರುಗಿ ಬರಮಾಡು. ನಮ್ಮ ಪ್ರಾರ್ಥನೆ ಏನಾಗಿದೆ? ಪ್ರಿಯರೇ, ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರುವಾಗ ಪಾಪದ ಸೆರೆಯಿಂದ ಬಿಡಿಸಿದಂತಹ ದೇವರನ್ನ ನಾವು ಕೃತಜ್ಞತೆಯಿಂದ ಆರಾಧಿಸುವಂತವರಾಗಿದ್ದೇವ ಎಂಬ ಒಂದು ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಸೊ ಇಂದಿನ ವಿಷಯ ಅನ್ನುವಂಥದ್ದು ಪುನಃಸ್ಥಾಪಿಸುವ ಕ್ರಿಸ್ತನು. ಗಾಡ್ ಹೂ ರೆಸ್ಟೋರಸ್. ಏನು ಪುನಃಸ್ಥಾಪನೆ? ಪುನಃಸ್ಥಾಪನೆ ಅಂದ್ರೆ ಏನು? ರೆಸ್ಟೋರಿಂಗ್ ಅಂದ್ರೆ ಏನು? ಪುನಃಸ್ಥಾಪಿಸುವುದು ಅಂದರೆ ಸತ್ಯವೇದದಲ್ಲಿ ಪುನಃಸ್ಥಾಪನೆಯ ಕುರಿತಾಗಿ ನಾವು ನೋಡುತ್ತೇವೆ. ಸೊ ಸತ್ಯವೇದದ ಪ್ರಕಾರ ಪುನಃಸ್ಥಾಪನೆ ಅಂದ್ರೆ ಅದರ ಅರ್ಥ ಏನು? ಪುನಃಸ್ಥಾಪನೆ ಅಂದ್ರೆ ಪೂರ್ವದಲ್ಲಿ ಇದ್ದಂಥದ್ದು ಅದು ಕೆಟ್ಟು ಹೋದಾಗ ತಿರುಗಿ ಅದನ್ನು ಪೂರ್ವ ಸ್ಥಿತಿಗೆ ತರುವಂತಹ ಒಂದು ಪ್ರಕ್ರಿಯೆ. ಪೂರ್ವದಲ್ಲಿ ಇದ್ದಿರುವಂಥದ್ದು ಅದು ಕೆಟ್ಟು ಹೋದಾಗ ಅದನ್ನು ಪುನಃ ಪೂರ್ವ ಸ್ಥಿತಿಗೆ ತರುವಂಥದ್ದು.
ಯೆರೆಮೀಯನ ಪ್ರವಾದನ ಗ್ರಂಥದಲ್ಲಿ ಸರ್ವಶಕ್ತನಾದ ದೇವರು ಪ್ರವಾದಿಯಾದ ಯೆರೆಮೀಯನ ಮೂಲಕವಾಗಿ ಹೇಳುವಂತಹ ಒಂದು ಮಾತು. ಸರ್ವಶಕ್ತನಾದ ದೇವರು ಯೆರೆಮೀಯನಿಗೆ ಹೇಳುವಂಥದ್ದು, ನೀನು ಹೋಗಿ ಕುಂಬಾರನ ಮನೆಗೆ ಹೋಗು. ಕುಂಬಾರನ ಮನೆಗೆ ನೀನು ಹೋಗುವಾಗ ನಾನು ನಿನಗೆ ಒಂದು ವಿಷಯವನ್ನ ತಿಳಿಸ್ತೇನೆ. ಆ ವಿಷಯ ಏನೆಂದರೆ, ಕುಂಬಾರನು, ಯೆರೆಮೀಯನ ಪ್ರವಾದನ ಗ್ರಂಥ 18ನೇ ಅಧ್ಯಾಯ, ಯೆರೆಮೀಯನು ಕುಂಬಾರನ ಮನೆಗೆ ಹೋದಾಗ ಕುಂಬಾರನು ಜೇಡಿ ಮಣ್ಣಿನಲ್ಲಿ ಒಂದು ಪಾತ್ರೆಯನ್ನು ನಿರ್ಮಿಸ್ತಾ ಇದ್ದ. ಇದು ನಿರ್ಮಿಸುತ್ತಿರುವಾಗ ಆ ಪಾತ್ರೆ ಏನಾಯ್ತು, ಕೆಟ್ಟು ಹೋಯ್ತು, ಒಡೆದು ಹೋಯ್ತು, ಅಥವಾ ತನ್ನ ಮೂಲವಾದಂತಹ ಆ ಒಂದು ರೂಪವನ್ನ ಕಳಕೊಳ್ಳಿತು. ಕಳಕೊಂಡಂತಹ ಸಂದರ್ಭದಲ್ಲಿ ಕುಂಬಾರ ಏನ್ ಮಾಡ್ದ, ಅದನ್ನು ಹಾಗೆಯೇ ಒಣಗಿಸುವುದಕ್ಕೆ ಇಡದೆ ಅದನ್ನು ಏನ್ ಮಾಡ್ದ, ಮತ್ತೊಮ್ಮೆ ಹದ ಮಾಡಿ ತನಗೆ ಸರಿತೋಚಿದ ಹಾಗೆ ಒಂದು ಹೊಸ ಪಾತ್ರೆಯಾಗಿ ಅದರ ಪೂರ್ವ ಸ್ಥಿತಿಗೆ ಅದನ್ನು ತರುವಂತಹ ಒಂದು ಪ್ರಕ್ರಿಯೆಯನ್ನು ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಈ ಒಂದು ಸಾಮ್ಯವನ್ನ ಹೇಳಿ ಸರ್ವಶಕ್ತನಾದ ದೇವರು ಯೆರೆಮೀಯನಿಗೆ ಹೇಳುವಂಥದ್ದು, ಇಸ್ರಾಯೇಲ್ ವಂಶದವರೇ, ಈ ಕುಂಬಾರನು ಮಾಡಿದಂತೆ ನಾನು ನಿಮ್ಮನ್ನು ಮಾಡಕೂಡದು. ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆ ನೀವು ನನ್ನ ಕೈಯಲ್ಲಿದ್ದೀರಿ ಎಂಬ ಒಂದು ಸಂದೇಶವನ್ನ ಕೊಡುವಂಥದ್ದಾಗಿ ನೋಡುತ್ತೇವೆ. ಪುನಃಸ್ಥಾಪನೆ ಅನ್ನುವಂಥದ್ದು ಏನು, ಪೂರ್ವದಲ್ಲಿ ಇದ್ದಂಥದ್ದನ್ನ ಅದು ಕೆಟ್ಟು ಹೋದಾಗ ದೇವರು ಅದನ್ನು ಪುನಃ ಆ ಪೂರ್ವ ಸ್ಥಿತಿಗೆ ತರುವಂಥದ್ದಾಗಿದೆ ಪುನಃಸ್ಥಾಪನೆ ಎಂಬ ಒಂದು ಪದದ ಅರ್ಥ. ಈ ಪುನಃಸ್ಥಾಪನೆಯ ಕುರಿತಾಗಿ ನಾವು ಕಲಿಯುವಾಗ ಪ್ರಾರಂಭದ ಪುಸ್ತಕವಾದ ಪ್ರಾರಂಭ ಅಧ್ಯಾಯದಿಂದ ನಾವು ಇದನ್ನು ನೋಡಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಯಾಕಂದ್ರೆ ಪುನಃಸ್ಥಾಪನೆ ಆಗುವುದಕ್ಕಿಂತ ಮುಂಚೆ ಸ್ಥಾಪನೆ ಆದ ಕಾರ್ಯಗಳನ್ನು ನಾವು ನೋಡಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಆದಿಯಲ್ಲಿ ದೇವರು ಆಕಾಶವನ್ನ ಭೂಮಿಯನ್ನು ಉಂಟು ಮಾಡ್ದ. ಭೂಮಿ ಕ್ರಮವಿಲ್ಲದೆಯೂ ಬರಿದಾಗಿ ಇತ್ತು, ಆದಿಸಾಗರದ ಮೇಲೆ ಕತ್ತಲಿತ್ತು, ದೇವರ ಆತ್ಮನು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ನಂತರ ದೇವರು ಬೆಳಕಾಗಲಿ ಎನ್ನಲು ಬೆಳಕಾಗಿತ್ತು. ಹೀಗೆ 1 ರಿಂದ 6 ದಿನದ ತನಕ ದೇವರು ತನ್ನ ಸೃಷ್ಟಿ ಕಾರ್ಯಗಳನ್ನು ಮಾಡಿರುವಂತದ್ದನ್ನು ನೋಡುತ್ತೇವೆ. 1ನೇ ದಿನದಲ್ಲಿ ದೇವರು ಬೆಳಕನ್ನು ಉಂಟು ಮಾಡ್ದ, 2ನೇ ದಿನದಲ್ಲಿ ದೇವರು ವಿಸ್ತಾರವಾದ ಗುಮ್ಮಟವನ್ನು ಉಂಟು ಮಾಡ್ದ, 3ನೇ ದಿನದಲ್ಲಿ ದೇವರು ಭೂಮಿ, ಸಮುದ್ರ, ಕಾಯಿ ಪಲ್ಯಗಳನ್ನು ಉಂಟು ಮಾಡ್ದ, 4ನೇ ದಿನದಲ್ಲಿ ದೇವರು ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ಉಂಟು ಮಾಡ್ದ, 5ನೇ ದಿನದಲ್ಲಿ ದೇವರು ಪಕ್ಷಿಗಳನ್ನು, ಸಮುದ್ರದ ಜಲ ಜಂತುಗಳನ್ನು ಉಂಟು ಮಾಡ್ದ, 6ನೇ ದಿನದಲ್ಲಿ ದೇವರು ಪ್ರಾಣಿಗಳನ್ನು ಮತ್ತು ಮನುಷ್ಯರನ್ನ ಉಂಟು ಮಾಡ್ದ. 7ನೇ ದಿನ ಸಬ್ಬತ್ ದಿನ, ಅದು ವಿಶ್ರಾಂತಿಯ ದಿನ. ದೇವರು ಉಂಟು ಮಾಡಿರುವ ಸೃಷ್ಟಿಗಳಲ್ಲಿ ಅತ್ಯಮೂಲ್ಯವಾದ ಸೃಷ್ಟಿ ಎನ್ನುವಂಥದ್ದು ಮನುಷ್ಯನ ಸೃಷ್ಟಿ. ಬಾಕಿ ಎಲ್ಲ ಸೃಷ್ಟಿಗಳನ್ನು ದೇವರು ಕೇವಲ ಬಾಯಿಯ ಮಾತಿನ ಮೂಲಕವಾಗಿ ಉಂಟು ಮಾಡಿದರೆ, ದೇವರು ಮನುಷ್ಯನನ್ನು ಬಾಯಿಯ ಮಾತಿನ ಮೂಲಕವಾಗಿ ಉಂಟು ಮಾಡಲಿಲ್ಲ. ಆಕಾಶದ ಪಕ್ಷಿಗಳು ಆಯಾ ಜಾತಿಗಳಿಗೆ ಅನುಗುಣವಾಗಿ ಉಂಟಾಗಲಿ ಎಂಬುದಾಗಿ ಹೇಳಿದಾಗ ಉಂಟಾಯಿತು. ಕಾಯಿ ಪಲ್ಯಗಳು ಅವುಗಳ ಜಾತಿಗೆ ಅನುಗುಣವಾಗಿ ಉಂಟಾಗಲಿ ಎಂಬುದಾಗಿ ಹೇಳಿದಾಗ ಉಂಟಾಯಿತು. ಮೃಗಗಳು ಅವುಗಳ ಜಾತಿಗೆ ಅನುಗುಣವಾಗಿ, ಡೊಮೆಸ್ಟಿಕ್ ಅನಿಮಲ್, ವೈಲ್ಡ್ ಅನಿಮಲ್ಸ್, 2 ವಿಭಾಗದಲ್ಲಿ ನಾವು ನೋಡುತ್ತೇವೆ. ಹೀಗೆ ಪ್ರತಿಯೊಂದು ಕಾರ್ಯಗಳನ್ನ ದೇವರು ಕೇವಲ ತನ್ನ ಬಾಯಿಯ ಮೂಲಕವಾಗಿ ಉಂಟು ಮಾಡಿದಾಗ ಮನುಷ್ಯರನ್ನು ಆಯಾ ಜಾತಿಗಳಿಗೆ ಅನುಗುಣವಾಗಿ ಉಂಟು ಮಾಡಲಿ ಎಂಬುದಾಗಿ ಹೇಳಲಿಲ್ಲ. ಈಗಿರುವಂತೆ ಅನೇಕ ಜಾತಿಗಳ ಅನುಗುಣವಾಗಿ ದೇವರು ಮನುಷ್ಯರನ್ನ ಉಂಟು ಮಾಡಲಿಲ್ಲ. ಮನುಷ್ಯನ ಸೃಷ್ಟಿಯ ಕುರಿತಾಗಿ ನಾವು ನೋಡುವಂಥದ್ದು ಆದಿಕಾಂಡ 1:26, ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಎಂದು ಹೇಳಿದನು. ಅದು ದೇವರು ಮನುಷ್ಯರನ್ನ ಉಂಟು ಮಾಡಿದ್ದು ತನ್ನ ಸಾರೂಪ್ಯದಲ್ಲಿ, ತನ್ನ ಹೋಲಿಕೆಗೆ ಸರಿಯಾಗಿ. ಹೀಗೆ ಮನುಷ್ಯರನ್ನ ಉಂಟು ಮಾಡಿದಂತಹ ದೇವರು ಅವನಿಗೆ ಕೆಲವು ಜವಾಬ್ದಾರಿಗಳನ್ನ ಕೊಡುವಂಥದ್ದಾಗಿ ನಾವು ನೋಡುತ್ತೇವೆ. ಮನುಷ್ಯನ ಸೃಷ್ಟಿಯ ಕುರಿತಾಗಿ ಆದಿಕಾಂಡ 2ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು, ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು.
ಅಂದ್ರೆ ಮನುಷ್ಯನ ಸೃಷ್ಟಿ ಎನ್ನುವಂಥದ್ದು ವಿಭಿನ್ನವಾಗಿರುವಂಥ ಸೃಷ್ಟಿಗಳಲ್ಲಿ ದೈವಿಕವಾದ ಸೃಷ್ಟಿಗಳಲ್ಲಿ ವಿಭಿನ್ನವಾದ ಸೃಷ್ಟಿಯಾಗಿ ನಾವು ನೋಡುವಂಥವರಾಗಿದ್ದೇವೆ. ಹೀಗೆ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿದ್ದು ಒಂದು ಪ್ರತ್ಯೇಕವಾದ ಉದ್ದೇಶಕ್ಕೋಸ್ಕರವಾಗಿ. ಪ್ರಾಣಿಗಳನ್ನ ಸೃಷ್ಟಿ ಮಾಡುವ ರೀತಿಯಲ್ಲಿ ಅಲ್ಲ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿದ್ದು. ಪಕ್ಷಿಗಳನ್ನ ಉಂಟು ಮಾಡಿದ ರೀತಿಯಲ್ಲಿ ಅಲ್ಲ ದೇವರು ಮನುಷ್ಯನನ್ನ ಉಂಟು ಮಾಡಿದ್ದು. ಜಲಜಂತುಗಳನ್ನ ಉಂಟು ಮಾಡಿದ ರೀತಿಯಲ್ಲಿ ಅಲ್ಲ ದೇವರು ಮನುಷ್ಯನನ್ನ ಉಂಟು ಮಾಡಿದ್ದು. ದೇವರು ಮನುಷ್ಯನಿಗೆ ಆತನು ಮಣ್ಣಿನಿಂದ ಒಂದು ರೂಪವನ್ನ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಒಂದು ರೂಪವನ್ನ ಮಾಡಿ ಅದರಲ್ಲಿ ತನ್ನ ಶ್ವಾಸವನ್ನು ಹೋಗಿಸಿ ಮನುಷ್ಯನನ್ನ ಬದುಕಿಸುವ ಪ್ರಾಣಿಯಾಗಿ ಮಾಡಿದನು. ಮನುಷ್ಯ ಆ ಒಂದು ತನ್ನ ಈ ಒಂದು ರೂಪದಲ್ಲಿ ದೇವರ ಶ್ವಾಸ ಅವನ ಹೃದಯದಲ್ಲಿ ಆತನು ಇಟ್ಟ. ಹೀಗೆ ಇಟ್ಟಂತಹ ಉದ್ದೇಶ ದೇವರು ಮನುಷ್ಯನೊಂದಿಗೆ ಒಂದು ವೈಯಕ್ತಿಕವಾದ ಸಂಬಂಧವನ್ನು ಇಟ್ಟುಕೊಳ್ಳಬೇಕು ಎಂಬುದಾಗಿ. ಪ್ರಿಯರೇ, ನಾವು ಉಸಿರಾಡುವಂತಹ ಉಸಿರು ಅನ್ನುವಂಥದ್ದು ದೇವರು ನಮಗೆ ಕೊಟ್ಟಿರುವಂತಹ ದಾನ ಅನ್ನುವಂಥದ್ದನ್ನ ನಾವುಗಳು ಎಂದಿಗೂ ಮರೆಯಬಾರದು. ಹೀಗೆ ಕಾಲಗಳು, ದಿನಗಳು, ವರ್ಷಗಳು ದಾಟಿ ಹೋದವು. ನಮಗೆ ಗೊತ್ತಿಲ್ಲ ಎಷ್ಟು ವರ್ಷ ದಾಟಿ ಹೋಯ್ತು. ಆದ್ರೆ ಹೀಗಿರುವಾಗ ಹೀಗೆ ದೇವರು ಮನುಷ್ಯನನ್ನ ಉಂಟು ಮಾಡಿದಾಗ ಅವನು ಪಾಲಿಸಬೇಕಾದ ಕೆಲವು ಆಜ್ಞೆಗಳನ್ನ ದೇವರು ಕೊಟ್ಟಿರುವಂತದನ್ನ ನೋಡುತ್ತೇವೆ. ಆದಿಕಾಂಡ 2ನೇ ಅಧ್ಯಾಯ 15ರಿಂದ 17 ವಾಕ್ಯದಲ್ಲಿ. ಆದರೆ ಕಾಲಕ್ರಮೇಣ ಆದಿಕಾಂಡ 3ನೇ ಅಧ್ಯಾಯಕ್ಕೆ ನಾವು ಬರುವಂತಹ ಸಂದರ್ಭದಲ್ಲಿ ಅವ್ವಳು ಸರ್ಪದ ಕುಯುಕ್ತಿಗೆ ಒಳಪಟ್ಟು, ಸರ್ಪದ ಮೋಸಕ್ಕೆ ಒಳಪಟ್ಟು, ಸರ್ಪದ ಸುಳ್ಳಿನ ಮಾತನ್ನು ಕೇಳಿ ಯೆಹೋವನು ತಿನ್ನಬಾರದೆಂದು ಹೇಳಿದ ಹಣ್ಣನ್ನು ತಿಂದು ತನ್ನ ಸಂಗಡ ಇದ್ದ ಗಂಡನಿಗೂ ಅದನ್ನ ಕೊಟ್ಟಳು. ನೋಡಿ, ಅದುವರೆಗೂ ಅವರು ದೇವರ ಮಾತನ್ನ ಮೀರಿದಾಗ ಅದುವರೆಗೂ ಅವರನ್ನು ಆವರಿಸಿಕೊಂಡಿದ್ದ ದೇವರ ಮಹಿಮೆ ಅವರನ್ನ ಬಿಟ್ಟು ಹೋಯಿತು. ಅವರು ಬೆತ್ತಲೆಯಾಗಿದ್ದೇವೆಂದು ತಿಳಿದುಕೊಂಡರು. ಆದಿಕಾಂಡ 3ನೇ ಅಧ್ಯಾಯ 7ನೇ ವಾಕ್ಯ. ರೋಮ ಪತ್ರಿಕೆ 3ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಪೌಲನು ಹೇಳಿರುವಂಥದ್ದು, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ. ಅಂದ್ರೆ ಪಾಪ ಭೂಮಿಯಲ್ಲಿ ಪ್ರವೇಶಿಸುವುದಕ್ಕಿಂತ ಮುಂಚಿತವಾಗಿ, ಅಂದರೆ ಪ್ರಥಮ ಮಾನವನಾದ ಆದಾಮನನ್ನ ಅವ್ವಳನ್ನ ದೇವರು ಸೃಷ್ಟಿ ಮಾಡುವುದಕ್ಕಿಂತ ಮುಂಚಿತವಾಗಿ ಆದಾಮನನ್ನ ಅವ್ವಳನ್ನ ದೇವರು ಸೃಷ್ಟಿ ಮಾಡಿದಾಗ ದೇವರ ಮಹಿಮೆ ಅವರನ್ನ ಆವರಿಸಿಕೊಂಡಿತ್ತು. ಆದುದರಿಂದ ಅವರು ತಮ್ಮ ನಗ್ನತೆಯನ್ನು ಕಾಣಲಿಲ್ಲ. ಕಾರಣ ಆದಿಕಾಂಡ 2ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ನೋಡುತ್ತೇವೆ. ಸರ್ವಶಕ್ತನಾದ ದೇವರು ಆದಾಮನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆ ಎಲುಬನ್ನು ತೆಗೆದು ಅದನ್ನು ಸ್ತ್ರೀ ರೂಪದಲ್ಲಿ ರೂಪಿಸಿ ಆಕೆಯನ್ನು ಅವನ ಮುಂದೆ ತಂದು ನಿಲ್ಲಿಸಿದಾಗ ಆದಾಮನು ಹೇಳುವಂಥದ್ದು, ಈಕೆ ನನ್ನ ಮಾಂಸದಿಂದ ಬಂದ ಮಾಂಸ, ನನ್ನ ಎಲುಬಿನಿಂದ ಬಂದ ಎಲುಬು, ಈಕೆ ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎಂದು ಎನಿಸಿಕೊಳ್ಳುವಳು. ಅವರು ಬೆತ್ತಲೆಯಾಗಿದ್ದರೂ ನಾಚಿಕೆ ಕೊಳ್ಳಲಿಲ್ಲ. ಕಾರಣ ದೈವಿಕವಾದಂತಹ ಸಾನ್ನಿಧ್ಯ, ದೈವಿಕವಾದ ಮಹಿಮೆ ಅವರಲ್ಲಿ ಆವರಿಸಿಕೊಂಡಿತ್ತು. ಯಾವಾಗ ದೇವರ ಮಾತನ್ನ ಮೀರಿ ಅಥವಾ ದೇವರ ಮಾತಿಗೆ ಅವಿಧೇಯರಾದರೂ ಅವರಲ್ಲಿ ಇದ್ದಂತಹ ದೇವರ ಮಹಿಮೆ ಏನಾಯ್ತು, ಅವರನ್ನ ಬಿಟ್ಟು ಹೋಯಿತು. ಹೀಗೆ ಬಿಟ್ಟು ಹೋದಾಗ ಆದಾಮನು ಮತ್ತು ಹವ್ವಳು ತಾವು ಬೆತ್ತಲೆಯಾಗಿದ್ದೇವೆಂಬುದಾಗಿ ತಿಳಿದುಕೊಂಡು ಮಾನಸಿಕವಾದಂತಹ ಒಂದು ಪುನಃಸ್ಥಾಪನೆಗೆ ಅವರು ಪ್ರಯತ್ನಿಸುವಂಥದ್ದಾಗಿ ನಾವು ನೋಡುತ್ತೇವೆ. ಅಲ್ಲಿ ನಾವು ನೋಡುವಂಥದ್ದು, ಅವರು ಅಂಜೂರದ ಎಲೆಯನ್ನ ಒಲಿದುಕೊಂಡು ಉಟ್ಟುಕೊಂಡರು. ಆದರೆ ಇದು ಒಂದು ಶಾಶ್ವತವಾದ ಪುನಃಸ್ಥಾಪನೆಗೆ ಕಾರಣವಾಗಿ ಮಾರ್ಪಡಲಿಲ್ಲ. ಕಾರಣ ಬಿಸಿಲು ಏರಿದಾಗ ಎಲೆ ಏನಾಯ್ತು, ಒಣಗಿ ಹೋಯಿತು.
ನಾನು ಪ್ರಾರಂಭದಲ್ಲಿ ಹೇಳಿದೆ, ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನ ಊದಿದಂತಹ ಉದ್ದೇಶ ದೇವರು ಮನುಷ್ಯನೊಂದಿಗೆ ಒಂದು ವೈಯಕ್ತಿಕವಾದ ಸಂಬಂಧವನ್ನು ಇಟ್ಟುಕೊಳ್ಳುವುದಕ್ಕೋಸ್ಕರವಾಗಿ. ಆದಿಕಾಂಡ 3:8 ಹೇಳ್ತಾ ಇದೆ, ಸಂಜೆಯ ತಂಗಾಳಿಯಲ್ಲಿ ಯೆಹೋವನು ತೋಟದಲ್ಲಿ ನಡೆಯುವಂತಹ ಸಂದರ್ಭದಲ್ಲಿ ದೇವರ ಬರುವಿಕೆಯ ಶಬ್ದವನ್ನು ಕೇಳಿದಂತಹ ಈ ಆದಾಮನು ಅವ್ವಳು ಆತನನ್ನು ಎದುರುಗೊಳ್ಳುವುದಕ್ಕೆ ಆಗದೆ ಮರಗಳ ಹಿಂದೆ ಅವಿತುಕೊಂಡರು. ಮಾನಸಿಕವಾಗಿ ಅವರು ತಮ್ಮ ನಗ್ನತೆಯನ್ನು ಮರೆಮಾಡಿಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡಿದಾಗ್ಯೂ ಸರ್ವಶಕ್ತನಾದ ದೇವರು ತೋಟದಲ್ಲಿ ನಡೆಯುವ ಶಬ್ದವನ್ನು ಕೇಳಿದಾಗ ಅವರು ದೇವರನ್ನು ಎದುರುಗೊಳ್ಳುವುದಕ್ಕೆ ಆಗದೆ ಮರಗಳ ಹಿಂದೆ ಅವಿತುಕೊಳ್ಳುವಂಥದ್ದಾಗಿ ನಾವು ನೋಡುತ್ತೇವೆ. ಕಾರಣ, ಸರ್ವಶಕ್ತನಾದ ದೇವರ ಮುಂದೆ, ಪವಿತ್ರನಾದ ದೇವರ ಮುಂದೆ ದೇವರ ಮಾತನ್ನ ಮೀರಿ ಪಾಪಿಯಾದ ಮನುಷ್ಯನಿಗೆ ತನ್ನನ್ನು ತೋರ್ಪಡಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. ಆದುದರಿಂದ ಅವರೇನ್ ಮಾಡ್ತಾ ಇದ್ದಾರೆ, ತಮ್ಮನ್ನು ಮರೆ ಮಾಡಿಕೊಳ್ತಾರೆ. ಇದರ ಫಲವಾಗಿ ಸಂಭವಿಸಿದ್ದು ಏನು? ಒಂದು, ಆದಾಮನು ಅವ್ವಳು ದೈವಿಕವಾದಂತಹ ಸಾನ್ನಿಧ್ಯವನ್ನ ನಷ್ಟಪಡಿಸಿಕೊಂಡ್ರು. ಎರಡನೇದಾಗಿ ನಾವು ನೋಡುವಂಥದ್ದು, ದೇವರು ಉಂಟು ಮಾಡಿದಂತಹ ಭೂಮಿ ಫಲವತ್ತತೆಯಿಂದ ಕೂಡಿದ ಭೂಮಿಯಾಗಿತ್ತು. ಹೌದು ಅಲ್ವೋ? ಯಾಕಂದ್ರೆ ದೇವರು ಸಕಲ ವಿಧವಾದ ಹಣ್ಣಿನ ಮರಗಳನ್ನ, ಸಕಲ ವಿಧವಾದ ಕಾಯಿ ಪಲ್ಯಗಳನ್ನ ಉಂಟಾಗಲಿ 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 ಎಂಬುದಾಗಿ ಹೇಳಿದಾಗ ಉಂಟು ಮಾಡಿದಂತಹ ದೇವರು. ಅದು ಮಾತ್ರವಲ್ಲ, ಏದೇನ್ ತೋಟದಲ್ಲಿ, ಆ ಒಂದು ತೋಟದಲ್ಲಿ ಸಕಲ ವಿಧವಾದ ಹಣ್ಣಿನ ಮರಗಳನ್ನ, ಒಂದೇ ತೋಟದಲ್ಲಿ ಸಕಲ ವಿಧವಾದ ಹಣ್ಣಿನ ಮರಗಳನ್ನ ಉಂಟು ಮಾಡಿದಂತಹ ದೇವರು. ಇವತ್ತು ನಾವು ನೋಡುವಂಥದ್ದು, ಒಂದೊಂದು ಹಣ್ಣುಗಳು ಒಂದೊಂದು ದೇಶಕ್ಕೆ, ಒಂದೊಂದು ಸ್ಥಳಗಳಿಗೆ ಸೀಮಿತವಾಗಿರುವಂಥದ್ದು. ಎಲ್ಲ ಹಣ್ಣುಗಳನ್ನು ಎಲ್ಲ ಸ್ಥಳಗಳಲ್ಲಿ ಬೆಳೆಯುವುದಕ್ಕೆ ಸಾಧ್ಯವಿಲ್ಲ. ಪರಿಸರಕ್ಕೆ ಅನುಗುಣವಾಗಿ, ಅದು ಕಾಲಾವಸ್ಥೆಗಳಿಗೆ ಅನುಗುಣವಾಗಿ ಫಲಗಳು ಬೆಳೆಯುವಂಥದ್ದು ನಾವು ನೋಡುತ್ತೇವೆ. ಆದರೆ ದೇವರು ಉಂಟು ಮಾಡಿದಂತಹ ಭೂಮಿಯಲ್ಲಿ ಪ್ರಾರಂಭದಲ್ಲಿ ಒಂದೇ ಜಾಗದಲ್ಲಿ ದೇವರು ಸಕಲ ವಿಧವಾದಂತಹ ಫಲಗಳನ್ನು ಉಂಟು ಮಾಡಿದ್ದ. ಆದರೆ ಈ ಆದಾಮನು ಮತ್ತು ಅವ್ವಳು ಯೆಹೋವನ ಮಾತನ್ನು ಮೀರಿದರ ಫಲವಾಗಿ ಭೂಮಿಯ ಮೇಲೆ ಏನು ಬಂತು? ಶಾಪ ಬಂತು. ದೇವರು ಭೂಮಿಯನ್ನ ಉಂಟು ಮಾಡಿದಾಗ, ದೇವರು ಭೂಮಿಯ ಮೇಲೆ ಕಾಯಿ ಪಲ್ಯಗಳನ್ನ, ಹಣ್ಣಿನ ಮರಗಳನ್ನ ಉಂಟು ಮಾಡಿದಾಗ ಅಲ್ಲೆಲ್ಲೂ ಮುಳ್ಳು ಗಿಡಗಳನ್ನ, ಕಳೆಗಳನ್ನ ನಾವು ಕಾಣೋದಿಲ್ಲ. ಆದರೆ ದೇವರು ತಿನ್ನಬಾರದೆಂದು ಹೇಳಿದ ಮರದ ಫಲವನ್ನು ಆದಾಮನು ತಿಂದದರ ಫಲವಾಗಿ ಭೂಮಿಗೆ ಶಾಪ ಬಂತು. ಈ ಭೂಮಿಯಲ್ಲಿ ಮುಳ್ಳು ಗಿಡಗಳು, ಕಳೆಗಳು ಬೆಳೆಯುವುದಕ್ಕೆ ಪ್ರಾರಂಭಿಸಿತು. ಇದು ಸತ್ಯವೇದದಲ್ಲಿ ಬರೆದಿರುವಂತಹ ಮಾತು. ಆದಿಕಾಂಡ 3ನೇ ಅಧ್ಯಾಯ 17ನೇ ವಾಕ್ಯ ಹೇಳ್ತಾ ಇದೆ, ನೀನು ಹೆಂಡತಿಯ ಮಾತನ್ನು ಕೇಳಿ ತಿಂದದರ ಫಲವ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನದಲ್ಲೆಲ್ಲ ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ಈ ಭೂಮಿಯಲ್ಲಿ ಮುಳ್ಳು ಗಿಡಗಳು, ಕಳೆಗಳು ಬಹಳವಾಗಿ ಹುಟ್ಟುವವು. ಅರ್ಥ, ಅಲ್ಲಿಯ ತನಕ ಹುಟ್ಟಿರಲಿಲ್ಲ. ದೇವರು ಈ ಭೂಮಿ ಸಹ ಒಂದು ಪುನಃಸ್ಥಾಪನೆಗೆ ಎದುರು ನೋಡುವಂಥದ್ದಾಗಿ ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ರೋಮಪತ್ರಿಕೆ 8ನೇ ಅಧ್ಯಾಯ 19ರಿಂದ 21 ವಾಕ್ಯಗಳನ್ನು ಓದುವಂತಹ ಸಂದರ್ಭದಲ್ಲಿ ಅದನ್ನು ನಾವು ನೋಡಬಹುದಾಗಿದೆ. ರೋಮಪತ್ರಿಕೆ 8ನೇ ಅಧ್ಯಾಯ ಅದರ 19ರಿಂದ 20 ವಾಕ್ಯ. 19ನೇ ವಾಕ್ಯ ಹೇಳ್ತಾ ಇದೆ, ದೇವಪುತ್ರರ ಮಹಿಮೆ ಯಾವಾಗ ಪ್ರತ್ಯಕ್ಷವಾಗುತ್ತೆಂದು ಜಗತ್ತು ಬಹಳ ಲವಲವಿಕೆಯಿಂದ ಎದುರು ನೋಡ್ತಾ ಇದೆ. 21ನೇ ವಾಕ್ಯ, ಜಗತ್ತು ಕೂಡ ನಾಶನದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ವಿಮೋಚನೆಯಲ್ಲಿ ಪಾಲು ಹೊಂದುವುದಕ್ಕೆ ಕಾಯ್ತಾ ಇದೆ. 22ನೇ ವಾಕ್ಯ, ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನ ಪಡುತ್ತಾ ಇದೆ. ಕೇವಲ ಮನುಷ್ಯನಿಗೆ ಮಾತ್ರವಲ್ಲ ಒಂದು ಪುನಃಸ್ಥಾಪನೆ, ದೇವರು ಸೃಷ್ಟಿ ಮಾಡಿರುವಂತಹ ಭೂಮಿಯು ಸಹ ಒಂದು ಪುನಃಸ್ಥಾಪನೆಯನ್ನ ಎದುರು ನೋಡ್ತಾ ಇದೆ. ದೇವರ ಮಾತನ್ನ ಮೀರಿದಂತಹ ಜನರು ಆದಾಮ ಮತ್ತೆ ಅವ್ವಳಿಗೆ
ದೇವರು ತಾತ್ಕಾಲಿಕವಾಗಿ ಒಂದು ಪುನಃಸ್ಥಾಪನೆಯನ್ನು ಮಾಡುವಂಥದ್ದನ್ನು ನೋಡುತ್ತೇವೆ. ದೇವರು ಆದಾಮನಿಗೆ ಅವ್ವಳಿಗೆ ಚರ್ಮದ ಅಂಗಿಗಳನ್ನ ಮಾಡಿ ತೊಡಿಸಿ ಒಂದು ತಾತ್ಕಾಲಿಕವಾದ ಪುನಃಸ್ಥಾಪನೆಯನ್ನ ಮಾಡಿದ. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಯೆಹೋವನು ಸರ್ಪಕ್ಕೆ ಅಥವಾ ಸೈತಾನನಿಗೆ ಹೇಳಿದ್ದೇನೆಂದರೆ, ನಾನು ಈ ಸ್ತ್ರೀಯ ಸಂತಾನದಿಂದಲೇ ಒಂದು ಶಾಶ್ವತವಾದ ಪುನಃಸ್ಥಾಪನೆಯನ್ನು ಸ್ಥಾಪಿಸ್ತೇನೆ. ಒಂದು ಪ್ರವಾದನೆ. ಆದಿಕಾಂಡ 3:15 ಹೇಳುವಂಥದ್ದು, ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಅಗೆತರ ಇರುವ ಹಾಗೆ ಮಾಡುವೆನು, ಈಕೆಯ ಸಂತಾನ ನಿನ್ನ ತಲೆಯನ್ನು ಚಚ್ಚುವುದು. ಯೇಸು ಕ್ರಿಸ್ತನು ಮಾನವ ಕುಲಗಳ ಪಾಪಗಳ ಪರಿಹಾರಕ್ಕಾಗಿ ಕಲ್ವಾರಿಯಲ್ಲಿ ತನ್ನನ್ನು ತಾನೇ ಯಜ್ಞಾರ್ಪಿತನಾಗಿ ಅರ್ಪಿಸಿಕೊಂಡದರ ಫಲವಾಗಿ ಸೈತಾನನ ತಲೆಯನ್ನು ಚಜ್ಜಿ ಮನುಷ್ಯರಿಗೆ ದೇವರೊಂದಿಗೆ ಒಂದು ಪುನಃಸ್ಥಾಪನೆಯ ಮಾರ್ಗವನ್ನು ತೆರೆಯ ಮಾಡಿದನು. ಅಂದ್ರೆ ಪುನಃಸ್ಥಾಪನೆಗೆ ಕಾರಣ ನಾವು ಕೇಳಲ್ಪಟ್ಟಂತಹ ಈ ಎಲ್ಲ ಕಾರ್ಯಗಳು. ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿದ್ದು ಒಂದು ಪರಿಪೂರ್ಣತೆಯಲ್ಲಿ ತನ್ನ ಹೋಲಿಕೆಗೆ, ತನ್ನ ಸ್ವರೂಪದಲ್ಲಿ, ತಮ್ಮ ಹೋಲಿಕೆಗೆ, ತಮ್ಮ ಸ್ವರೂಪದಲ್ಲಿ ಅವರನ್ನ ಮಣ್ಣಿನಿಂದ ರೂಪಿಸಿ ಅವರ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿ ಒಂದು ಪರಿಪೂರ್ಣವಾದ ವ್ಯಕ್ತಿಯಾಗಿ ದೇವರು ಮನುಷ್ಯನನ್ನ ಉಂಟು ಮಾಡಿದ. ಆದರೆ ದೇವರು ತಿನ್ನಬಾರದೆಂದು ಹೇಳಿದ ಹಣ್ಣನ್ನು ಸೈತಾನನ ಮಾತಿಗೆ ಹೋಗೊಟ್ಟು ಕೇಳಿ ತಿಂದದರ ಫಲವಾಗಿ ಆ ಒಂದು ದೇವರ ಸ್ಥಾಪಿಸಿದಂತಹ ಆ ಒಂದು ಸ್ಥಾಪನೆಗೆ ಒಂದು ಕೇಡನ್ನ ಉಂಟು ಮಾಡಿರುವಂಥದ್ದಾಗಿ ನಾವು ನೋಡುತ್ತೇವೆ. ಇದಕ್ಕೆ ಒಂದು ಪರಿಪೂರ್ಣವಾದ ಪುನಃಸ್ಥಾಪನೆಗೋಸ್ಕರವಾಗಿ 2022 ವರ್ಷಗಳ ಹಿಂದೆ ಸರ್ವಶಕ್ತನಾದ ದೇವರು ತನ್ನ ಮಹಿಮೆಯ ಸಿಂಹಾಸನವನ್ನ ಬಿಟ್ಟು ಈ ಲೋಕಕ್ಕೆ ಬಂದು ನಮ್ಮೆಲ್ಲರನ್ನ ತನ್ನ ರಕ್ತದ ಮೂಲಕವಾಗಿ ಕೊಂಡುಕೊಂಡು ಒಂದು ಪುನಃಸ್ಥಾಪನೆಯ ಮಾರ್ಗವನ್ನ ದೇವರು ಸಿದ್ಧ ಮಾಡ್ದ. ಇಂದು ನಾವು ಇಂದಿನ ಶೀರ್ಷಿಕೆ ಅನ್ನುವಂಥದ್ದು ಶಿಲುಬೆ ಮತ್ತು ಪುನಃಸ್ಥಾಪನೆಯ ಕ್ರಿಸ್ತನು. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಪೇತ್ರನು ಯಹೂದ್ಯರ ಅಧಿಕಾರಿಗಳಿಗೆ, ಹಿರಿಯರಿಗೆ, ಶಾಸ್ತ್ರಿಗಳಿಗೆ, ಮಹಾಯಾಜಕನಿಗೆ, ಅವರ ಸಂಬಂಧಿಗಳಿಗೆ ಪವಿತ್ರಾತ್ಮ ಭರಿತನಾಗಿ ಹೇಳಿದ್ದೇನೆಂದರೆ, ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 12ನೇ ವಾಕ್ಯ, ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. ದೇವರೊಂದಿಗೆ ನಮ್ಮನ್ನು ಪುನಃಸ್ಥಾಪಿಸುವುದಕ್ಕೆ ಇರುವ ಏಕೈಕ ಮಾರ್ಗ ಅದು ಯೇಸುವಿನ ಮೂಲಕ ಮಾತ್ರ ಸಾಧ್ಯ ಎಂಬುವಂಥದ್ದನ್ನ ಪೇತ್ರನು ತನ್ನ ಪ್ರಸಂಗದಲ್ಲಿ ವ್ಯಕ್ತವಾಗಿ ಹೇಳುವಂಥದ್ದನ್ನು ನೋಡುತ್ತೇವೆ. ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಸಂದರ್ಭದಲ್ಲಿ ಯೋಹಾನ 14:6 ಹೇಳಿರುವಂಥದ್ದು, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಸೇರೋದಿಲ್ಲ. ದೇವರೊಂದಿಗೆ ಪುನಃಸ್ಥಾಪನೆಗೆ ಕೊಡಲ್ಪಟ್ಟಿರುವ ಏಕೈಕ ಮಾರ್ಗ ಯೇಸು ಸ್ವಾಮಿಯ ಮೂಲಕವಾಗಿ. ಯೇಸು ಸ್ವಾಮಿ ಕಲ್ವಾರಿಯಲ್ಲಿ ತನ್ನ ಪ್ರಾಣವನ್ನ ಕೊಟ್ಟು ತನ್ನ ಕೊನೆ ಹನಿ ರಕ್ತವನ್ನ ಸುರಿಸಿದರ ಫಲವಾಗಿ ಮಾತ್ರ ನಮಗೆ ಒಂದು ಪುನಃಸ್ಥಾಪನೆಗೆ ಇರುವಂತಹ ಅವಕಾಶ. ದೇವರ ವಾಕ್ಯ ಹೇಳ್ತಾ ಇದೆ, ಯೇಸು ಕ್ರಿಸ್ತನ ರಕ್ತ ಸಕಲ ಪಾಪವನ್ನು ನಿವಾರಿಸಿ ನಮ್ಮನ್ನು ಶುದ್ಧಿ ಮಾಡುವಂಥದ್ದಾಗಿದೆ. ಈ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಮಾತ್ರ ನಮಗೆ ಒಂದು ಪುನಃಸ್ಥಾಪನೆಗೆ ಸಾಧ್ಯತೆ ಇರುವಂಥದ್ದಾಗಿದೆ ಎಂಬುವಂಥದ್ದನ್ನ ನಾವು ಮರೆಯಬಾರದು. ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಹಾಗೂ ಸುವಾರ್ತೆಗಳಲ್ಲಿ ಈ ಪುನಃಸ್ಥಾಪನೆಯ ಅನೇಕ ವಿಚಾರಗಳನ್ನು ನಾವು ನೋಡುತ್ತೇವೆ. ಆದರೆ ಒಂದೊಂದು ವಿಚಾರಗಳನ್ನು ಮಾತ್ರ ನಾವು ಗಮನಿಸುವ. ಯೋಬನ ಪುಸ್ತಕದಲ್ಲಿ ನಾವು ನೋಡುವಂಥದ್ದು ಒಂದು ಪುನಃಸ್ಥಾಪನೆಯ ಒಂದು ಕಾರ್ಯ. ಹಳೆಯ ಒಡಂಬಡಿಕೆಯಲ್ಲಿ ಯೋಬನ ಪುಸ್ತಕ ಅತ್ಯಂತ ಪುರಾತನವಾದಂತಹ ಒಂದು ಪುಸ್ತಕ ಎಂಬುದಾಗಿ ವೇದ ಪಂಡಿತರು ಅಭಿಪ್ರಾಯ ಪಡುತ್ತಾರೆ. ಯೋಬನು ಅಬ್ರಹಾಮ, ಇಸಾಕ, ಯಾಕೋಬರ ಕಾಲಘಟ್ಟಗಳಲ್ಲಿ ಜೀವಿಸಿದ ವ್ಯಕ್ತಿಯಾಗಿದ್ದನು ಎಂಬುದಾಗಿ ಹೇಳುವಂತವರಿದ್ದಾರೆ.
ಯೋಬನ ಒಂದು ಕಿರು ಪರಿಚಯ. ಯೋಬನ ಕುರಿತಾಗಿ ಸರ್ವಶಕ್ತನಾದ ದೇವರು ಹೇಳಿರುವಂತದ್ದು, ಯೋಬನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿದ್ದನು. ಯೋಬನು ಕೆಟ್ಟತನ ನಿರಾಕರಿಸುವಂತವನಾಗಿದ್ದನು. ಯೋಬನು ನಿರ್ದೋಷಿಯಾಗಿದ್ದನು. ಯೋಬನು ಯಥಾರ್ಥ ಚಿತ್ತನಾಗಿದ್ದನು. ಯೋಬನು ಮಕ್ಕಳನ್ನು ದೈವಿಕವಾದ ಮಾರ್ಗದಲ್ಲಿ ನಡೆಸುವಂತವನಾಗಿದ್ದನು. ಪ್ರಾರಂಭದ 4 ವಿಚಾರಗಳನ್ನು ನಾವು ಹೇಳ್ತೇವೆ, 5ನೇ ವಿಚಾರವನ್ನು ನಾವು ಬಿಟ್ಟುಬಿಡ್ತೇವೆ. ಯೋಬನು ದೇವರಲ್ಲಿ ಭಯಭಕ್ತಿಯುಳ್ಳ, ತಾನು ಮಾತ್ರವಲ್ಲ ತನ್ನ ಕುಟುಂಬವನ್ನ, ದೇವರು ತನಗೆ ಕೊಟ್ಟಂತಹ ಸಂತತಿಯನ್ನು ಸಹ ದೈವಿಕ ಮಾರ್ಗದಲ್ಲಿ ನಡೆಸುವಂತಹ ವ್ಯಕ್ತಿಯಾಗಿದ್ದ. ಇದು ಯೋಬನ ವೈಯಕ್ತಿಕ ಜೀವಿತವಾದರೆ, ಯೋಬನ ಆಸ್ತಿಯ ಕುರಿತಾಗಿ ನೋಡುವಂಥದ್ದು, ಯೋಬನು ಧನಿಕನಾದಂತಹ ವ್ಯಕ್ತಿ. ಯೋಬನು ಪಟ್ಟಣದಲ್ಲಿ ಸನ್ಮಾನಿಸಲ್ಪಡುವಂತಹ ವ್ಯಕ್ತಿ. ಯೋಬನು ಅನಾಥರನ್ನು, ವಿಧವೆಯರನ್ನು ಪಾಲಿಸುವಂತಹ ವ್ಯಕ್ತಿಯಾಗಿದ್ದ. ಇಂತಹ ಯೋಬನ ಜೀವಿತದಲ್ಲಿ ಪರೀಕ್ಷೆಗಳ ಸರಮಾಲೆ ಬರುವಂಥದ್ದನ್ನು ನಾವು ನೋಡುತ್ತೇವೆ. ಯೋಬನಿಗೆ ಬಂದಂತಹ ಪರೀಕ್ಷೆ ಅನ್ನುವಂಥದ್ದು, ಅವನ ಸಂಪತ್ತು ಅವನನ್ನ ಬಿಟ್ಟು ಹೋಯಿತು. ಯೋಬ 1:13 17 ವಾಕ್ಯ. ಯೋಬನಿಗೆ ಬಂದ 2ನೇ ಪರೀಕ್ಷೆ, ತನ್ನ 10 ಮಕ್ಕಳು ಒಂದೇ ದಿನದಲ್ಲಿ ತೀರಿ ಹೋದರು. ಯೋಬ 1:18-19. ಯೋಬನಿಗೆ ಬಂದ 3ನೇ ಪರೀಕ್ಷೆ, ಅವನ ಅಂಗಾಲಿನಿಂದ ಹಿಡಿದು ನಡುನೆತ್ತಿಯಿಂದ ಹಿಡಿದು ಅಂಗಾಲಿನ ತನಕ್ಕೆ ಹುಣ್ಣುಗಳು ಉಂಟಾದವು. ಯೋಬ 2:7-8. ಯೋಬನಿಗೆ ಬಂದ 4ನೇ ಪರೀಕ್ಷೆ, ತನ್ನ ಸಹಧರ್ಮಿಣಿ ತನ್ನನ್ನ ಹೀಯಾಳಿಸಿದಳು. ಯೋಬ 2:9. ಯೋಬನಿಗೆ ಬಂದಂತ 5ನೇ ಪರೀಕ್ಷೆ, ತನ್ನ ಸ್ನೇಹಿತರು, ಬಾಲ್ಯ ಸ್ನೇಹಿತರು ಅವನ ಪರಿಸ್ಥಿತಿಯನ್ನು ನೋಡಿ ಅವನನ್ನು ಆಧರಿಸುವುದರ ಬದಲಾಗಿ ಅವನನ್ನು ಅವಮಾನಪಡಿಸುವಂತವರಾದರು. ಯೋಬನ ಜೀವಿತವನ್ನು ನಾವು ಕೂಲಂಕುಷವಾಗಿ ಕಲಿಯುವಾಗ ಯೋಬನ ಭಕ್ತಿ, ಯೋಬನ ಯಥಾರ್ಥತ್ವ ಕಾಣುವಂಥದ್ದು ಯಾವುದೇ ಆಸ್ತಿಪಾಸ್ತಿಗಳ ಮೇಲೆ ಆಗಿರದೆ ಸರ್ವಶಕ್ತನಾದ ದೇವರಲ್ಲಿ ಮಾತ್ರ ಆಗಿತ್ತು. ಮೊದಲ 2 ಪರೀಕ್ಷೆಗಳಿಗೆ ಯೋಬನ ಪ್ರತಿಕ್ರಿಯೆ, ಯೆಹೋವನು ಕೊಟ್ಟನು, ಯೆಹೋವನು ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರ. ಏನು? ಅವನ ಮೃಗ ಸಂಪತ್ತುಗಳು ನಾಶವಾಯಿತು, ಅವನ 10 ಮಂದಿ ಮಕ್ಕಳು ತೀರಿ ಹೋದರು. ಯೋಬನ ಪ್ರತಿಕ್ರಿಯೆ, ಯೆಹೋವನು ಕೊಟ್ಟನು, ಯೆಹೋವನು ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರ. 3 ಮತ್ತು 4ನೇ ಪರೀಕ್ಷೆಗಳಿಗೆ ಯೋಬನ ಪ್ರತಿಕ್ರಿಯೆ, ದೇವರಿಂದ ಒಳ್ಳೆಯದನ್ನು ಹೊಂದುತ್ತೇವೆ, ಕೆಟ್ಟದ್ದನ್ನು ಹೊಂದಬಾರದು. ಅವನ ಅಂಗಾಲಿನಿಂದ ಹಿಡಿದು ನಡುನತ್ತಿಯ ತನಕ ಹುಣ್ಣುಗಳಿಂದ ಬಾಧಿಸಲ್ಪಟ್ಟು ಬೂದಿಯಲ್ಲಿ ಕುಳಿತು ಚಿಪ್ಪಿನಿಂದ ತನ್ನನ್ನು ಕೆರೆದುಕೊಳ್ಳುತ್ತಿರುವಾಗ ಯೋಬನ ಹೆಂಡತಿ ಹೇಳುವಂಥದ್ದು, ನೀನು ನಿನ್ನ ಯಥಾರ್ಥತ್ವವನ್ನು ಬಿಡಲಿಲ್ಲವೋ, ದೇವರನ್ನು ದೂಷಿಸಿ ಸಾಯಿ ಎಂಬುದಾಗಿ ಹೇಳಿದಾಗ ಅವನು ಹೇಳುವಂಥದ್ದು, ದೇವರಿಂದ ಒಳ್ಳೆಯದನ್ನು ಮಾತ್ರ ಹೊಂದಿಕೊಳ್ಳುವಂಥದ್ದು, ಕೆಟ್ಟದನ್ನು ಹೊಂದಿಕೊಳ್ಳಬಾರದು. ಇವತ್ತು ಯಾರಾದರೂ ಕ್ರೈಸ್ತರು ತಮ್ಮ ಜೀವಿತದಲ್ಲಿ ಪ್ರತಿಕೂಲಗಳ ಮೂಲಕವಾಗಿ ಹಾದು ಹೋಗುತ್ತಿರುವ ವಿಧಿಸುವುದಕ್ಕಿಂತ ಮುಂಚಿತವಾಗಿ ಯೋಚಿಸಿ ನೋಡಿ. ನಾವು ದೇವರಿಂದ ಕೇವಲ ಒಳ್ಳೆಯದನ್ನು ಮಾತ್ರವಲ್ಲ, ಕೆಲವು ಬಾರಿ ದೇವರಿಂದ ಪ್ರತಿಕೂಲಗಳ ಮೂಲಕವಾಗಿ ನಾವು ಹಾದು ಹೋಗಬೇಕಾಗ್ತದೆ. ಈ ಪರೀಕ್ಷೆಗಳ ಸಂದರ್ಭದಲ್ಲಿ ಆ ಯೋಬನು ಪಾಪದ ಮಾತನ್ನು ಮಾತನಾಡಲಿಲ್ಲ. ತನ್ನ 5ನೇ ಪರೀಕ್ಷೆ ಬಹಳ ವೇದನಾಜನಕವಾದಂತಹ ಪರೀಕ್ಷೆ. ಯೋಬನ ಸ್ನೇಹಿತರು ಹೇಳುವಂಥದ್ದು, ನಿನ್ನಲ್ಲಿ ಗುಪ್ತ ಪಾಪಗಳು ಅಡಗಿವೆ, ನಿನ್ನನ್ನು ನೀನೇ ನೀತಿವಂತನೆಂದು ಎಣಿಸಬೇಡ, ದೇವರು ಎಂದಿಗೂ ಅನ್ಯಾಯದ ತೀರ್ಪನ್ನು ಕೊಡುವುದಿಲ್ಲ. ಇವರ ಎಲ್ಲ ಅವಮಾನದ ಮಾತುಗಳಿಗೆ ಯೋಬನ ಪ್ರತಿಕ್ರಿಯೆ, ಯೋಬ 19ನೇ ಅಧ್ಯಾಯದಲ್ಲಿ, ಐ ನೋ ಹೂ ಇಸ್ ಮೈ ರಿಡೀಮರ್, ನಾನಂತೂ ನನ್ನ ವಿಮೋಚಕನನ್ನ ಬಲ್ಲೆನು, ನನ್ನ ಚರ್ಮ ಹೀಗೆ ಬಿರಿದು ಹಾಳಾಗಿ ಹೋದರು, ಆದರೆ ನಾನು ಸತ್ತೋದರೂ ಸಹ ದೇವರನ್ನು ನೋಡ್ತೇನೆ, ನನ್ನ ಕಣ್ಣಾರೆ ನೋಡ್ತೇನೆ, ನಾನಾಗಿ ನೋಡ್ತೇನೆ ಎಂಬುದಾಗಿ. ಹೀಗೆ ಯೋಬನ ಜೀವಿತದಲ್ಲಿ ಬಂದಂತಹ ಈ 5 ಪರೀಕ್ಷೆಗಳ ಮಧ್ಯದಲ್ಲಿ ಯೋಬನು ಎಂದಿಗೂ ಸರ್ವಶಕ್ತನಾದ ದೇವರಿಗೆ ವಿರೋಧವಾಗಿ ಯಾವ ಮಾತನ್ನು ಮಾತನಾಡಲಿಲ್ಲ.
ಯೋಬನ ಯಥಾರ್ಥತ್ವವನ್ನು ನೋಡಿದಂತಹ ದೇವರು ಯೋಬನನ್ನ ಪುನಃಸ್ಥಾಪಿಸುವಂತದಾಗಿ ನೋಡುತ್ತೇವೆ. ಅಂದ್ರೆ ಯೋಬನಿಗೆ ಇದ್ದಂತಹ ಆಸ್ತಿಯನ್ನ 2 ಪಟ್ಟಾಗಿ ಹೆಚ್ಚಿಸುವಂತದನ್ನು ನೋಡುತ್ತೇವೆ. ಯೋಬನ ಪುಸ್ತಕ 1ನೇ ಅಧ್ಯಾಯದಲ್ಲಿ ನೋಡುವಂಥದ್ದು ಯೋಬನಿಗೆ 7,000 ಕುರಿಗಳಿತ್ತು. ಆದರೆ 42ನೇ ಅಧ್ಯಾಯದಲ್ಲಿ ನೋಡುವಂಥದ್ದು ಯೋಬನಿಗೆ 14,000 ಕುರಿಗಳು ಇದ್ದವು ಎಂಬುದಾಗಿ. ಯೋಬನ ಪುಸ್ತಕ 1ನೇ ಅಧ್ಯಾಯದಲ್ಲಿ ನೋಡುತ್ತೇವೆ ಯೋಬನಿಗೆ 3,000 ಒಂಟೆಗಳಿದ್ದವು. ಆದರೆ 42ನೇ ಅಧ್ಯಾಯದಲ್ಲಿ ನೋಡುವಂಥದ್ದು ಯೋಬನಿಗೆ 6,000 ಒಂಟೆಗಳು ಇದ್ದವು. ಯೋಬನ ಪುಸ್ತಕ 1ನೇ ಅಧ್ಯಾಯದಲ್ಲಿ ನೋಡುವಂಥದ್ದು ಯೋಬನಿಗೆ 500 ಜೋಡಿ ಎತ್ತುಗಳಿದ್ದವು. ಆದರೆ 42ನೇ ಅಧ್ಯಾಯದಲ್ಲಿ ನೋಡುವಂಥದ್ದು ಯೋಬನಿಗೆ 1,000 ಜೋಡಿ ಎತ್ತುಗಳಿದ್ದವು. ಯೋಬನ ಪುಸ್ತಕ 1ನೇ ಅಧ್ಯಾಯದಲ್ಲಿ ನೋಡುವಂಥದ್ದು ಯೋಬನಿಗೆ 500 ಹೆಣ್ಣು ಕತ್ತೆಗಳಿದ್ದವು. ಆದರೆ 42ನೇ ಅಧ್ಯಾಯದಲ್ಲಿ ನೋಡುತ್ತೇವೆ 1,000 ಕತ್ತೆಗಳು. ದೇವರ ಯೋಬನ ಜೀವಿತದಲ್ಲಿ ದೇವರು ಒಂದು ಪುನಃಸ್ಥಾಪನೆಯನ್ನು ಮಾಡ್ತಾ ಇದ್ದಾನೆ. ಪ್ರಾರಂಭದಲ್ಲಿ ಇದ್ದದಕ್ಕಿಂತಲೂ 2 ಪಟ್ಟು ಹೆಚ್ಚಾಗಿ ದೇವರು ಯೋಬನನ್ನ ಆಶೀರ್ವಾದ ಮಾಡ್ದ. ಪ್ರಿಯರೇ, ದೇವರು ಯೋಬನನ್ನ ಆಶೀರ್ವಾದ ಮಾಡಕ್ಕೆ ಕಾರಣ ತನ್ನ ಪ್ರತಿಕೂಲಗಳ ಮಧ್ಯದಲ್ಲಿ ಅವನು ತನ್ನ ಆಸ್ತಿಯ ಮೇಲೆ ತನ್ನ ಮಕ್ಕಳ ಕುರಿತಾಗಿ ಗುಣಗುಟ್ಟದೆ ದೇವರಲ್ಲಿ ಪೂರ್ಣವಾದ ನಂಬಿಕೆಯನ್ನು ಇಟ್ಟದ್ದರ ಫಲವಾಗಿ. ಆದುದರಿಂದಲೇ ಮೊದಲ 2 ಪರೀಕ್ಷೆಯಲ್ಲಿ ಯೋಬನು ಹೇಳುವಂಥದ್ದು ಯೆಹೋವನು ಕೊಟ್ಟನು, ಯೆಹೋವನು ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರ ಎಂಬುದಾಗಿ. ತನ್ನ 3 ಮತ್ತು 4ನೇ ಪರೀಕ್ಷೆಯಲ್ಲಿ ಯೋಬನು ಹೇಳುವಂಥದ್ದು ದೇವರಿಂದ ಒಳ್ಳೆದನ್ನ ಪಡೆದುಕೊಂಡಿದ್ದೇನೆ, ಈಗ ಕೆಟ್ಟದನ್ನ ಪಡೆದುಕೊಳ್ತಾ ಇದ್ದೇನೆ, ದೇವರಿಗೆ ಸ್ತೋತ್ರ. ಈ ಒಂದು ಮನೋಭಾವ ನಮ್ಮಲ್ಲಿ ಇದೆಯಾ? ಯೋಬನ ಪುನಃಸ್ಥಾಪನೆ ಸುವಾರ್ತೆಗಳಲ್ಲಿ ಬರ್ತಿಮಾಯನ ಎಂಬ ವ್ಯಕ್ತಿಯ ಕುರಿತಾಗಿ ನಾವು ನೋಡುತ್ತೇವೆ. ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಬರ್ತಿಮಾಯನ ಕುರಿತಾಗಿ ನೋಡುವಂಥದ್ದು ಬರ್ತಿಮಾಯನು ಒಬ್ಬ ಕುರುಡ ಭಿಕ್ಷಾಗಾರನು. ಇಸ್ ಎ ಬೆಗ್ಗರ್, ಎ ಬ್ಲೈಂಡ್ ಬೆಗ್ಗರ್. ಈ ಬರ್ತಿಮಾಯನು ದಾರಿಯ ಮಗ್ಗುಲಲ್ಲಿ, ಯೆರಿಕೋವಿನ ಊರಿಗೆ ಹೋಗುವ ದಾರಿಯ ಮಗ್ಗುಲಲ್ಲಿ ಕುಳಿತು ಭಿಕ್ಷೆಯನ್ನ ಬೇಡುವಂತಹ ಒಬ್ಬ ವ್ಯಕ್ತಿಯಾಗಿದ್ದ. ಯೆರಿಕೋವನ್ನು ಮರುಭೂಮಿಯ ಆಭರಣ ಎಂದು ಕರೀತಾರೆ. ಕಾರಣ ಯೆರಿಕೋ ಸಂಪತ್ಭರಿತವಾದಂತಹ ಒಂದು ದೇಶ, ಒಂದು ಊರು. ದೇಶ ಅಲ್ಲ, ಒಂದು ಊರು. ಅನೇಕ ಧನಿಕರು ಹಾದು ಹೋಗುವಂತಹ ದಾರಿಯ ಮಗ್ಗುಲಲ್ಲಿ ಬರ್ತಿಮಾಯನೆಂಬ ಈ ಕುರುಡನಾದಂತಹ ಭಿಕ್ಷೆಗಾರನು ಪ್ರತಿದಿನ ಕುಳಿತು ಭಿಕ್ಷೆ ಬೇಡುವಂತವನಾಗಿದ್ದ. ಹೀಗಿರುವಾಗ ಒಂದು ದಿನ ಅಚಾನಕ್ ಆಗಿ ಒಂದು ದೊಡ್ಡ ಜನಸಮೂಹ ಹಾದು ಹೋಗುವುದನ್ನ ಹಾದು ಹೋಗುವಂತಹ ಶಬ್ದವನ್ನ ಕೇಳಿದ ಬರ್ತಿಮಾಯ ಕೇಳಿದ, ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್? ಏನ್ ನಡೀತಾ ಇದೆ? ವಾಟ್ ಇಸ್ ಹ್ಯಾಪನಿಂಗ್ ದೇರ್? ಯಾರೋ ಹೇಳಿದ್ರು, ನಜರೇತಿನ ಯೇಸು ಹಾದು ಹೋಗ್ತಾ ಇದ್ದಾನೆ. ಯಾವಾಗ ನಜರೇತಿನ ಯೇಸು ಹಾದು ಹೋಗುತ್ತಿದ್ದಾನೆ ಎಂಬ ಶ್ರುತಿಯನ್ನ ಕೇಳಿದನು, ನಾವು ಅಲ್ಲಿ ನೋಡುವಂಥದ್ದು ಬರ್ತಿಮಾಯನು, ದಾವೀದನ ಕುಮಾರನೇ ಯೇಸುವೆ ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದ. ಬರ್ತಿಮಾಯ ಒಬ್ಬ ಕುರುಡ, ಬರ್ತಿಮಾಯ ಒಬ್ಬ ಭಿಕ್ಷೆಗಾರ. ಒಂದೇ ಮಾತಿನಲ್ಲಿ ಹೇಳುವುದಾದರೆ ಸಮಾಜದಿಂದ ಬಹಿಷ್ಕರಿಸಲ್ಪಟ್ಟವನು, ಕುಟುಂಬದಿಂದ ಹೊರತಳ್ಳಲ್ಪಟ್ಟವನು, ಸಮಾಜದಲ್ಲಿ ಯಾವ ಸ್ಥಾನಮಾನವಿಲ್ಲದವನು. ಆದರೆ ಬರ್ತಿಮಾಯನ ಬಾಹ್ಯ ಕಣ್ಣುಗಳು ಕುರುಡಾಗಿದ್ದಾಗ್ಯೂ ಅವನ ಆತ್ಮಿಕ ಕಣ್ಣು ತೆರೆದದ್ದಾಗಿತ್ತು. ನಜರೇತಿನ ಯೇಸು ಹಾದು ಹೋಗುತ್ತಿದ್ದಾನೆ ಎಂಬ ಶ್ರುತಿಯನ್ನ ಕೇಳಿದಾಗ ಬರ್ತಿಮಾಯನು ಕೂಗುವಂಥದ್ದು, ದಾವೀದನ ಕುಮಾರನೇ. ಮಾರ್ಕನ ಸುವಾರ್ತೆಯಲ್ಲಿ ಪ್ರಪ್ರಥಮವಾಗಿ ಬರೆದಿರುವ ಪದ ಇದು, ದಾವೀದನ ಕುಮಾರನೇ. ಇವನ ಕಣ್ಣುಗಳು ಕುರುಡಾಗಿದ್ದಾಗ್ಯೂ ಇವನಿಗೆ ಧರ್ಮಶಾಸ್ತ್ರದ ಪೂರ್ಣ ತಿಳುವಳಿಕೆ ಇರುವಂತದ್ದಾಗಿತ್ತು.
ಯೆಶಾಯನ ಪ್ರವಾದನ ಗ್ರಂಥ 61ನೇ ಅಧ್ಯಾಯದಲ್ಲಿ ಬರೆದಿರುವಂತಹ ಪ್ರವಾದನೆ ಯಾರ ಕುರಿತಾಗಿ ಎಂಬುವಂತಹ ಪೂರ್ಣವಾದ ತಿಳುವಳಿಕೆ ಯಾರಿಗೆ ಇತ್ತು? ಬರ್ತಿಮಾಯನಿಗೆ ಇತ್ತು. ಯೇಸುವಿನ ಐಹಿಕ ಸೇವೆಯ ಸಂದರ್ಭದಲ್ಲಿ ಯೇಸು ಮಾಡಿದಂತಹ ಅದ್ಭುತಗಳ ಕುರಿತಾಗಿ ಕೇಳಿದಂತಹ ವ್ಯಕ್ತಿಯಾಗಿದ್ದನು ಬರ್ತಿಮಾಯನು. ಮಸಿಯನು ದಾವೀದನ ಸಂತಾನದಿಂದಲೇ ಬರುವನು ಎಂಬ ಪ್ರವಾದನೆಯನ್ನು ಬಲ್ಲಂತವನಾಗಿದ್ದನು ಯಾರು? ಈ ಕುರುಡನಾದಂತಹ ಬರ್ತಿಮಾಯನು. ಆದುದರಿಂದ ನಜರೇತಿನ ಯೇಸು ಈ ಮಾರ್ಗವಾಗಿ ಹಾದು ಹೋಗುತ್ತಿದ್ದಾನೆ ಎಂಬುದಾಗಿ ಗೊತ್ತಾದಾಗ ಅವನು ಕೂಗಿ ಕರೆದದ್ದು, ದಾವೀದನ ಕುಮಾರನೇ. ಧರ್ಮಶಾಸ್ತ್ರದಲ್ಲಿ ಪಾಂಡಿತ್ಯವನ್ನು ಪಡೆದುಕೊಂಡಿದ್ದ, ಬಾಹ್ಯ ಕಣ್ಣುಗಳಿದ್ದ ಅಂದಿನ ಪರಿಸಾರಿಗಾಗಲಿ, ಶಾಸ್ತ್ರಿಗಳಿಗಾಗಲಿ, ಮಹಾಯಾಜಕರಿಗಾಗಲಿ ಅರಿತುಕೊಳ್ಳದೆ ಇದ್ದಂತಹ ಒಂದು ಆತ್ಮಿಕ ರಹಸ್ಯವನ್ನ ಕುರುಡನಾಗಿದ್ದಂತಹ ಈ ಬರ್ತಿಮಾಯನು ಕಂಡುಕೊಂಡಿದ್ದ. ಅವರು ಕೂಗುವಂಥದ್ದು, ದಾವೀದನ ಕುಮಾರನೇ. ಇವನು ಕೂಗುವಂಥದ್ದು ಯೇಸುವಿನ ಸುತ್ತಮುತ್ತಲು ಇದ್ದಂತಹ ಜನರಿಗೆ ಒಂದು ರೀತಿಯ ಇರಿಸು ಮುರಿಸನ ಉಂಟು ಮಾಡಿತು. ಯೇಸು ಸ್ವಾಮಿ ಯೆರೂಸಲೇಮಿಗೆ ಪ್ರವೇಶಿಸುವಂತಹ ಸಂದರ್ಭದಲ್ಲಿ ದಾವೀದ ಕುಮಾರನಿಗೆ ಓಸನ್ನ ಓಸನ್ನ ಎಂಬುದಾಗಿ ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಅವರು ಕೂಗುವಂಥದ್ದನ್ನು ಕೇಳಿದ ಪರಿಸಾಯರಿಗೆ ಒಂದು ರೀತಿಯ ಇರಿಸು ಮುರಿಸು. ಅವರು ಹೇಳುವಂಥದ್ದು, ಇವರಿಗೆ ಸುಮ್ಮನಿರು ಎಂಬುದಾಗಿ ಹೇಳು ಎಂಬುದಾಗಿ. ಇಂದು ನಮ್ಮಲ್ಲೂ ಸಹ ಜಪ್ಪಯ್ಯ ಅಂದ್ರೇನು ಒಂದು ಸ್ತೋತ್ರವನ್ನು ಹೇಳದೇ ಇರುವಂತಹ ಅನೇಕರು ಕ್ರೈಸ್ತ ಲೋಕದಲ್ಲಿ ಇದ್ದಾರೆ. ಆಲಯಕ್ಕೆ ಬಂದು ದೇವರು ಮಾಡಿರುವಂತಹ ಕೃತಜ್ಞತೆ, ದೇವರು ತಮ್ಮ ಜೀವಿತದಲ್ಲಿ ತಮ್ಮ ಕುಟುಂಬದಲ್ಲಿ ಮಾಡಿರುವಂತಹ ಕೃತಜ್ಞತೆಗೆ ಸ್ತೋತ್ರವನ್ನು ಹೇಳದೇ ಇರುವಂತವರು, ಕ್ರಿಕೆಟ್ ಆಟವನ್ನು ನೋಡುವಾಗ ಭಾರಿ ಕೋಲಾಹಲ ಮಾಡುವಂಥವರಿದ್ದಾರೆ. ಟಿವಿಗಳಲ್ಲಿ ಪಿಕ್ಚರ್ಗಳನ್ನು ನೋಡುವಾಗ ತಮ್ಮ ಮೆಚ್ಚಿದ ನಾಯಕನು ಬರುವಾಗ ಶಿಳ್ಳೆ ಹೊಡೆಯುವಂಥವರು ಇದ್ದಾರೆ. ಅದಕ್ಕೆ ಅವರಿಗೆ ಯಾವ ತೊಂದರೆ ಇಲ್ಲ. ಆದರೆ ಆಲಯದಲ್ಲಿ ಬಂದು ಸ್ತೋತ್ರ ಹೇಳುವಂಥದ್ದು ಅವರಿಗೆ ಇರಿಸು ಮುರಿಸು. ಬೇರೆಯವರು ಸ್ತೋತ್ರ ಹೇಳಿದ್ರೆ ಅದಕ್ಕೂ ಅವರಿಗೆ ಇರಿಸು ಮುರಿಸು. ಬರ್ತಿಮಾಯನು ಹಾಗೆ ಮಸೀಯನ ಕುರಿತಾಗಿ ಪೂರ್ಣವಾದ ಗ್ರಹಿಕೆಯನ್ನು ಪಡೆದುಕೊಂಡಿದ್ದ. ಈ ಕುರುಡನು ದಾವೀದನ ಕುಮಾರನೇ ಎಂದು ಕೂಗುವುದಕ್ಕೆ ಪ್ರಾರಂಭಿಸಿದ. ಇದು ಇವರಿಗೆ ಇರಿಸು ಮುರಿಸನ್ನ ಉಂಟು ಮಾಡಿತು. ಯಾರಿಗೆ? ಜನರಿಗೆ. ಯೇಸು ಪ್ರಾರಂಭದಲ್ಲಿಯೇ ಬರ್ತಿಮಾಯನು ಕೂಗಿದ ಸ್ವರವನ್ನು ಕೇಳಿದಾಗ್ಯೂ ಆತನು ಮುಂದೆ ನಡೆದು ಹೋಗುವಂಥದ್ದನ್ನು ನೋಡುತ್ತೇವೆ. ಒಂದು ಭಾಗದಲ್ಲಿ ಜನರ ಗದರಿಕೆಯ ಶಬ್ದ, ಮತ್ತೊಂದು ಭಾಗದಲ್ಲಿ ಬರ್ತಿಮಾಯನ ಪ್ರೀತಿಯ ಕರೆಯುವಿಕೆ. ಅಲ್ಲಿ ನಿಂತಹ ಯೇಸು ಅವನನ್ನ ಕರೆತರುವುದಕ್ಕೆ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಬಂದಂತಹ ಜನರು ಯೇಸು ನಿನ್ನನ್ನು ಕರೆಯುತ್ತಿದ್ದಾನೆ ಎಂಬುದಾಗಿ ಹೇಳಿದಾಗ ಆತನು ತನ್ನಲ್ಲಿದ್ದಂತಹ ಎಲ್ಲವನ್ನ ಬಿಚ್ಚು ಬಿಸಾಕಿ ಆತನು ಯೇಸುವಿನ ಬಳಿಗೆ ಹೋದನು. ಇಂಗ್ಲಿಷ್ ಬೈಬಲಲ್ಲಿ ಬರೆದಿರುವಂಥದ್ದು, ಅವನು ತನ್ನ ಹೊದಿಕೆಯನ್ನ ಕ್ಯಾಸ್ಟಿಂಗ್ ಅವೇ. ಬೆಳಗ್ಗೆಯಿಂದ ಕುಳಿತು ಲಭಿಸಿದಂತಹ ಈ ಭಿಕ್ಷೆಯ ಹಣಗಳನ್ನ ಆತನು ತೆಗೆದುಕೊಳ್ಳುವುದಕ್ಕೆ ಹೋಗದೆ ಅವೆಲ್ಲವನ್ನು ಎಸೆದು ಗುರುವಿನ ಬಳಿಗೆ, ಯೇಸುವಿನ ಬಳಿಗೆ ಆತನು ಹೋಗ್ತಾ ಇದ್ದಾನೆ. ನಮಗೆ ಗೊತ್ತು ಯೇಸುವಿನ ಪ್ರಶ್ನೆ, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನಾನಿಗೇನು ಮಾಡಬೇಕು? ಬರ್ತಿಮಾಯನ ಉತ್ತರ, ನನಗೆ ಕಣ್ಣು ಬರುವಂತೆ ಮಾಡು. ಯೇಸು ಹೇಳುವಂಥದ್ದು, ನಿನ್ನ ನಂಬಿಕೆಯಂತೆ ನಿನಗೆ ಸಂಭವಿಸಲಿ. ತಕ್ಷಣಕ್ಕೆ ಅವನ ಕಣ್ಣುಗಳು ಬಂದವು. ಅತ್ಯಂತ ಪ್ರಾಮುಖ್ಯವಾಗಿರುವಂತಹ ಒಂದು ಸಂಗತಿ 52ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಮಾರ್ಕ 10:52. ಯೇಸು ಹೇಳ್ತಾ ಇದ್ದಾನೆ, ಅಲ್ಲಿ 52ನೇ ವಾಕ್ಯದ ಇನ್ನೊಂದು ವಾಕ್ಯ ಇದೆ. ನನ್ನ ಕಣ್ಣು ಬರುವಂತೆ ಮಾಡು ಗುರುವೇ, ರಾಬಾಯ್. ಒಂದು ದಾವೀದನ ಕುಮಾರನೇ, ಮಸೀಯನೇ ಎಂಬುದಾಗಿ ಕರೆಯುವಂಥದ್ದನ್ನು ನೋಡುತ್ತೇವೆ. 2 ಯೇಸುವೆ ಲೋಕ ರಕ್ಷಕನೇ ಎಂಬುದಾಗಿ ಕರೆಯುವಂಥದ್ದನ್ನು ನೋಡುತ್ತೇವೆ.
ಸೊ ಮೂರನೇದಾಗಿ ಗುರುವೇ, ಮೈ ಮಾಸ್ಟರ್, ನನ್ನ ಯಜಮಾನನೇ. ನೋಡಿ, ಭರ್ತಿಮಾಯನಿಗೆ ಇದ್ದಂತಹ ದೈವಿಕವಾದ ಪ್ರಕಾಶ, ಈ ದೈವಿಕವಾದ ಪ್ರಕಾಶ ಕುರುಡನಾದ ಭರ್ತಿಮಾಯನಿಗೆ ಇತ್ತು, ಆದರೆ ಅಂದಿನ ವೇದ ಪಂಡಿತರಿಗೆ ಇರಲಿಲ್ಲ, ಇನ್ಕ್ಲೂಡಿಂಗ್ ಸೌಲ್. ತದನಂತರ ಪೌಲನಾಗಿ ಮಾರ್ಪಟ್ಟ. ಪ್ರಾರಂಭದಲ್ಲಿ ಸೌಲನಿಗೂ ಸಹ ಈ ಪೌಲನಿಗೂ ಸಹ ಈ ದೂರದೃಷ್ಟಿ ಇಲ್ಲದರ ಫಲವಾಗಿಯೇ ಸ್ಟೇಫನನ್ನ ಕೊಲ್ಲಿಸುವುದಕ್ಕೆ ಅವನು ಸಮ್ಮತಿಯನ್ನು ಕೊಟ್ಟಂತದ್ದು. ತನ್ನ ನಂಬಿಕೆ ಅವರ ಜೀವಿತದಲ್ಲಿ ಒಂದು ಬಾಹ್ಯವಾದ ಬಿಡುಗಡೆಯನ್ನು ಕೊಟ್ಟಾಗ ಅವನು ತನ್ನ ತಂದೆಯನ್ನು ನೋಡುವುದಕ್ಕೆ ಹೋಗಲಿಲ್ಲ, ತನ್ನ ತಾಯಿಯನ್ನು ನೋಡುವುದಕ್ಕೆ ಹೋಗಿಲ್ಲ, ಮದುವೆಯಾಗಿದ್ದರೆ ತನ್ನ ಹೆಂಡತಿಯನ್ನು ನೋಡುವುದಕ್ಕೆ ಹೋಗಿಲ್ಲ, ಮಕ್ಕಳಿದ್ರೆ ಅವರ ಮಕ್ಕಳನ್ನು ನೋಡುವುದಕ್ಕೆ ಹೋಗಲಿಲ್ಲ, ತಮ್ಮ ಬಂಧು ಬಳಗವನ್ನು ನೋಡುವುದಕ್ಕೆ ಹೋಗಲಿಲ್ಲ. ಅವನು ಆ ದಾರಿಯಲ್ಲಿ ಆತನ ಹಿಂದೆ ಹೋದ. ಯಾರೇ ಹಿಂದೆ ಹೋದ? ಮಸ್ಸಿಯನ ಹಿಂದೆ ಹೋದ. ಯಾರ ಹಿಂದೆ ಹೋದ? ಯೇಸುವಿನ ಹಿಂದೆ ಹೋದ. ಯಾರ ಹಿಂದೆ ಹೋದ? ಗುರುವಿನ ಹಿಂದೆ ಹೋದ. ಪುನಃಸ್ಥಾಪನೆ ದೇವರಿಂದ ದೇವರೆಡೆಗೆ, ಪುನಃಸ್ಥಾಪನೆ ದೇವರಿಂದ ಆಸ್ತಿಯ ಕಡೆಗೆ ಅಲ್ಲ, ಪುನಃಸ್ಥಾಪನೆ ದೇವರಿಂದ ಮನೆಯ ಕಡೆಗೆ ಅಲ್ಲ. ಇಂದು ಅನೇಕ ಕ್ರೈಸ್ತರು ಹೇಳುವಂಥದ್ದು ಪುನಃಸ್ಥಾಪನೆ ಅನ್ನುವಂಥದ್ದು ದೇವರು ಬಾಹ್ಯವಾಗಿ ಈ ಲೋಕದಲ್ಲಿ ಕೊಡುವಂತಹ ಆಸ್ತಿ ಎಂಬುದಾಗಿ. ಅಲ್ಲವೇ ಅಲ್ಲ. ಪುನಃಸ್ಥಾಪನೆ ದೇವರಿಂದ ದೇವರ ಕಡೆಗೆ. ನನ್ನನ್ನು ಕೇಳುವಂತಹ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಒಂದು ಯಥಾರ್ಥವಾದ ಪುನಃಸ್ಥಾಪನೆಯ ಅನುಭವ ಉಂಟೋ? ಡು ವಿ ನೀಡ್? ನಮಗೆ ಒಂದು ಪುನಃಸ್ಥಾಪನೆಯ ಅನುಭವ ಬೇಕೋ? ಒಮ್ಮೆ ಯೋಚಿಸಿ ನೋಡಿ. ಇದು ಅನೇಕರು ಪ್ರಸಂಗಿಸುವಂಥದ್ದನ್ನು ನೀವು ಕೇಳಿರ್ಬೋದು. ಕಾಣಿಕೆ ಕೊಟ್ರೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಯೋಬನಿಗೆ ದೇವರು 3,000 ಇದ್ದದ ಕಡೆಗೆ 6,000 ಕೊಟ್ಟ, 7,000 ಇದ್ದ ಕಡೆಗೆ 14,000 ಕೊಟ್ಟ, 500 ಇದ್ದ ಕಡೆಗೆ 1,000 ಕೊಟ್ಟ ಎಂಬುದಾಗಿ ಹೇಳಿ ನೀವು ಕಾಣಿಕೆಯನ್ನು ಕೊಟ್ರೆ 10 ಕೊಟ್ರೆ 100 ಕೊಡ್ತಾನೆ, 100 ಕೊಟ್ರೆ 1,000 ಕೊಡ್ತಾನೆ. ಯೋಬನನ್ನು ಆಶೀರ್ವಾದ ಮಾಡಿದ ರೀತಿಯಲ್ಲಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ಸುಳ್ಳಾದ ಉಪದೇಶವನ್ನು ಬೋಧಿಸುವಂತವರ ಮಾತಿಗೆ ಕಿವಿಗೊಡಬೇಡ್ರಿ. ಯೆಹೋವನು ಯೋಬನನ್ನ ಆಶೀರ್ವಾದ ಮಾಡಿದರ ಕಾರಣ ಯೆಹೋವನು ಕೊಟ್ಟನು, ಯೆಹೋವನು ತೆಗೆದುಕೊಂಡನು. ಯೆಹೋವನಿಂದ ಒಳ್ಳೆದನ್ನು ಹೊಂದಿಕೊಂಡಿದ್ದೇನೆ, ಯೆಹೋವನಿಂದ ಕೆಟ್ಟದನ್ನು ಹೊಂದಿಕೊಳ್ಳುವುದಕ್ಕೆ ನಾನು ಸಿದ್ಧನಿದ್ದೇನೆ ಎಂಬ ಮನೋಭಾವದಲ್ಲಿ ಯೋಬನು ಇದ್ದದರ ಫಲವಾಗಿ ದೇವರು ಯೋಬನನ್ನು ಆಶೀರ್ವಾದ ಮಾಡ್ದ. ಮರುಳಾಗಬೇಡ್ರಿ, ಮೋಸ ಹೋಗ್ಬೇಡ್ರಿ. ಪುನಃಸ್ಥಾಪನೆ ದೇವರಿಂದ ದೇವರ ಕಡೆಗೆ. ಈ ಮಾತುಗಳ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಮತದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ನಿಮ್ಮ ವಾಕ್ಯದ ಗುಡಾರ್ಥಗಳನ್ನು ತಿಳಿಯಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಹೌದು ಕರ್ತನೆ, ಕೃಪೆಯಿಂದ ನಾವು ರಕ್ಷಣೆ ಹೊಂದಿದ್ದೇವೆ. ಇದು ನಮ್ಮ ಪುಣ್ಯ ಕಾರ್ಯಗಳಲ್ಲ ಸ್ವಾಮಿ, ನಿನ್ನ ಕೃಪೆಯಾಗಿದೆ, ಅದಕ್ಕಾಗಿ ಸ್ತೋತ್ರ. ಸೆರೆಯಲ್ಲಿದ್ದ ನಮ್ಮನ್ನ ಯೆಹೋವನು ತಿರುಗಿ ಚೀಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡವರಂತಿದ್ದೆವು. ಹೌದು ಕರ್ತನೆ, ಪಾಪದ ದಾಸತ್ವದಿಂದ ನಮ್ಮನ್ನು ಬಿಡುಗಡೆ ಮಾಡಿ ಪುತ್ರರ ಪದವಿಗೆ ನಮ್ಮನ್ನು ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಈ ಮುಂಜಾನೆಯಲ್ಲಿ ಆ ಸ್ವಾತಂತ್ರ್ಯದಲ್ಲಿ ನಿಮ್ಮನ್ನು ಆರಾಧಿಸುವಂತೆ ಕೃಪೆ ಮಾಡು ದೇವರೇ. ನಮ್ಮ ಜೀವಿತದಲ್ಲಿ ಒಂದು ಪುನಃಸ್ಥಾಪನೆಯ ಅನುಭವ ಬೇಕಾಗಿದ್ದರೆ ದೇವರಿಂದ ದೇವರ ಕಡೆಗೆ ನಮ್ಮನ್ನು ನಡೆಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಹಿಂದಿನಿಂದ ಸದಾಕಾಲವು ನೆಲೆಯಾಗಿರಲಿ. ಆಮೇನ್. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಈ ಭಾನುವಾರ ದೇವಾಲಯದಲ್ಲಿ ಹೋಗಿ ದೇವರನ್ನ ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ನಾವು ಆರಾಧಿಸುವ ಬರುವಂತಹ ವಾರ ನಿಮ್ಮ ಜೀವಿತದಲ್ಲಿ ದೈವಿಕ ಆಶೀರ್ವಾದದ ವಾರವಾಗಿರಲಿ ಎಂಬುದಾಗಿ ನಾನು ಆಶಿಸುತ್ತೇನೆ, ಪ್ರಾರ್ಥಿಸುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.